ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದ 5ನೆಯ ಸಂಧಿ ನಡೆದಂಥದ್ದು. ಈ 5ನೇ ಸಂಧಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೂತ್ರ 3. ಈ 3ನೇ ಸೂತ್ರದಲ್ಲಿ ಈಗ ಯಾವ ರೀತಿ ಅಂತಂದ್ರೆ ಸಗುಣ ಯೋಗದ ಅಷ್ಟಾಂಗವನ್ನು ಹೇಳ್ತಾ ಇದ್ದಾರೆ. ಸಗುಣ ರೀತಿಯಲ್ಲಿ ಇಲ್ಲಿ, ಯಾಕಂದ್ರೆ ಸಗುಣ ಯೋಗ ಅಷ್ಟಾಂಗವನ್ನು ಹೇಳ್ತಾ ಇದ್ದಾರೆ. ಸಗುಣ ಯೋಗ ಅಷ್ಟಾಂಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಇದರಲ್ಲಿ 3ನೇ ಸೂತ್ರ ನಾವು ಇವತ್ತು ಆಧಾರದ ವಿಚಾರ, ಮುಂದಿನ ವಿಚಾರ ನುಡಿಗಳು. ಯಮದಲ್ಲಿ 10 ಗುಣಗಳ ಬಗ್ಗೆ ಹೇಳಿದರು, ಯಾವ ರೀತಿ ಇರಬೇಕಂತ. ಯಾಕಂದ್ರೆ ಇಲ್ಲಿ ಕೂಡ ಅದು ನಿವೃತ್ತ ಪರವಾಗಿರುವಂಥದ್ದು ಯಮದಲ್ಲಿ 10 ಗುಣಗಳನ್ನು ಹೇಳಿದರು. ಈ ಸೂತ್ರದಲ್ಲಿ ಪ್ರವೃತ್ತಿ ಪರವಾದಂಥ ನೇಮದಲ್ಲಿ 10 ಗುಣಗಳನ್ನು ಹೇಳ್ತಾರೆ. ನೇಮ ಅನ್ನುವಂಥದ್ರಲ್ಲಿ 10 ಗುಣಗಳು, ಇಲ್ಲಿ ಕೂಡ 10 ಗುಣಗಳು ಅದಾವೆ. ಇಲ್ಲಿ 3ನೇ ಸೂತ್ರದಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ, ತಾಪಸ ವೃತ್ತಿ ಮುಂತಾದ ಗುಣಗಳಿಂದ ಆ ಪರಮುಕ್ತಿ ಸಿದ್ಧಿಸುವುದು ಅಂತ ಹೇಳ್ತಾರೆ. ಇದ್ರಾಗ ಒಂದು 10 ಗುಣಗಳು ಬರ್ತಾವ. ದಶಕದಲ್ಲಿ ಯಮದಶಕದಲ್ಲಿ 10 ಗುಣಗಳು ಹೆಂಗೆ ಹೇಳಿದ್ರು, ಅದ್ರಾಗ ನೇಮದಲ್ಲಿ ಕೂಡ 10 ಗುಣಗಳು ಬರ್ತಾವಂತ ಹೇಳ್ತಾರೆ. ಇದರಿಂದ ಏನಾಗ್ತದ, ಈ ತಪಸ್ಸು ಈ 10 ಗುಣಗಳಿಂದ ಏನಾಗ್ತದಪ್ಪ ಅಂದ್ರೆ ಅಂತಃಕರಣ ಶುದ್ಧಿ ಆಗುವಂಥದ್ದು. ಅಂತಃಕರಣ ಶುದ್ಧಿಯಾಗಿ ತತ್ವಜ್ಞಾನ ಪ್ರಾಪ್ತಿಯಾಗುವಂಥದ್ದು, ಈ ರೀತಿ ಆಗುವಂಥದ್ದು ಅಂತ ಇಲ್ಲಿ ಕ್ರಮವಾಗಿ ಹೇಳತ್ತಾರೆ. ಈ ಹಿಂದೆ ಕೂಡ ಇಲ್ಲಿ ಹೇಳಿದ್ರೆ, ಯಾಕಂತಂದ್ರೆ ನೇಮದ ತಪಸ್ಸು ಅನ್ನುವಂಥದ್ದು ನಿನ್ನೆ ವಿಷಯಗಳು ಬಂದವು. ಉಪವಾಸ, ಕೃಚ್ಛ, ಚಂದ್ರಾಯಣಾದಿಗಳಿಂದ ಅಪರಿಮಿತ ಕ್ಲೇಶದಳು ತನ್ನ ಒಪ್ಪು ಇಂದ್ರಿಯಗಳ ನುರೆ ನಿರೋಧಿಸಲದು ತಪವೆಂಬ ನೇಮವೆಂದೆನಿಪುದು ಅಂತ ನಿನ್ನೆ ವಿಚಾರದಲ್ಲಿ ಹೇಳಿದರು. ಯಾವ ರೀತಿ ತಪಸ್ಸು ಅನ್ನುವಂಥದ್ದು ಹೇಗಿರ್ತದ ಅನ್ನುವಂಥದ್ದನ್ನು, ಏಕಾದಶಿ, ಸೋಮವಾರ, ಶಿವರಾತ್ರಿ ಎಲ್ಲ ಇಂಥದ್ರಲ್ಲಿ ಊಟ ಮಾಡದೇ ಇರುವಂಥದ್ದು, ಆಹಾರವನ್ನು ತೊರೆದು ದೇಹವನ್ನು ಒಣಗಿಸುವಂಥದ್ದು, ಈ ರೀತಿ ಅನ್ನುವಂಥ ವಿಚಾರಗಳು ನಿನ್ನೆ ಬಂದವು. ಈಗ ಮುಂದಿನ ವಿಚಾರ ನೋಡೋಣ, 3ನೆಯ ನುಡಿಯಿಂದ ನೋಡೋಣ. ದೊರಕಿದ ಲಾಭವೆನಿತು ತನಗಿನಿತನೆ ಪರಿಣಮಿಸುವ ಬುದ್ಧಿ ಘಟಿಸಲು ಅರುಷ ಲಕ್ಷಣವಾದ ಪರಮ ಸಂತೋಷವೆಂಬರು ಮುನಿವರರು ಅದನ್ನು ಎಲೆ ನೀರೇ ಅಂತ ಇಲ್ಲಿ ಹೇಳ್ತಾರೆ. ಎಲೆ ನೀರೇ ಅಂದರೆ ಸ್ತ್ರೀಯಳೆ ಅಂತಂದಂಗೆ ಏನು ಹೇಳ್ತಾರ, ಅದಕ್ಕೆ ನಿನಗೆ ಎಷ್ಟು ಪ್ರಾಪ್ತಿ ಆಗ್ತದೆ ಅಷ್ಟರಲ್ಲೇ ತೃಪ್ತಿಯಾಗಿರುವಂಥದ್ದು. ಇವತ್ತು ನಮಗೆ ದುಃಖ ಯಾಕೆ ಬಂದದ ಅಂತಂದ್ರೆ, ನಾವು ಅತಿ ಆಸೆ ಮಾಡೋದ್ರಿಂದ. ಭಾಳಷ್ಟು ಆಸೆ ಮಾಡ್ತೀವಿ, ಅಪೇಕ್ಷೆ ಮಾಡುವಂಥದ್ದು. ಆಯುಷ್ಯ ಭಾಳ ಕಡಿಮೆ ಆಗ್ತದೆ. ಬರ್ತಾ 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 ನಮ್ಗೆ ಆಯುಷ್ಯ ಕಡಿಮೆ, ಆಸೆ ಜಾಸ್ತಿ ಆಗ್ತಾಯಿದೆ. ದೊಡ್ಡ ಲಿಸ್ಟೇ ಮಾಡ್ಕೊಳ್ತೀವಲ್ಲ, ಇದೇ ದುಃಖಕ್ಕೆ ಇಹ ಪರಕ್ಕೆ ತಿರುಗಾಡುವಂಥದ್ದು. ಇದೇ ರಾಗದಿಂಬೇರಿನ್ನು ಭವ ಬೀಜ ಮುಂಟೆ ಅಂತ ಹೇಳ್ಯಾರ. ಯಾವಾಗ ಇವುಗಳ ಮೇಲೆ ಮೋಹ, ಆಸೆ ಇಂಥವೆಲ್ಲ ಮಾಡ್ತಿದ್ವಿ, ಇದೇನಾಗ್ತದೆ, ಇಹದಲ್ಲೂ ಮತ್ತು ಪರಲೋಕದಲ್ಲೂ ಕೂಡ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನಿನಗೆ ಏನು ಪ್ರಾಪ್ತ ಆಗ್ತದ, ಏನು ಸಿಗ್ತದ ಅಷ್ಟರಲ್ಲೇ ತೃಪ್ತಿಯನ್ನು ಹೊಂದುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಇಷ್ಟು ಬೇಕೋ ಅಷ್ಟು ಬೇಕು. ಯಾಕಂದ್ರೆ ಭಾಳಷ್ಟು ಜನ ನಮ್ಗೆ ಎಷ್ಟು ಇರ್ತದೆ ಅಷ್ಟರಲ್ಲಿ ತೃಪ್ತಿ ಪಡಂಗಿಲ್ಲ. ಅದಕ್ಕಿಂತ ಡಬ್ಬಲ್ ಅಂದ್ಕೊಂಡು ನಾವು ಭಾಳಷ್ಟು ಆಸೆ ಮಾಡುವಂಥದ್ದು. ಅದರಿಂದ ಏನಾಗ್ತದೆ, ಭಾಳಷ್ಟು ದುಃಖಕ್ಕೊಳಗಾಗುವಂಥದ್ದು ಆಗ್ತದೆ.
ಅದಕ್ಕೆ ಉದ್ಯೋಗಶೀಲನಾಗಿರಲ್ಲ, ತಾನು ಕೆಲಸ ಮಾಡ್ತಾನಲ್ಲ. ಈಗ ಭಾಳಷ್ಟು ಜನ ಈಗ ನೌಕರಿ ಮಾಡೋರ್ದು ನಮ್ಗಳದನ್ನು ಹಿಡ್ಕೊಂಡ್ರೆ ನಮ್ಗೆ ಎಷ್ಟು ಪಗಾರ ಬರ್ತದ ನಂಬುದು ನೋಡ್ಕೊಂಡು ನಾವು ಹಾಸಿಗಿದ್ದಷ್ಟು ಕಾಲು ಚಾಚಬೇಕು. ಇಲ್ಲ ಅದಕ್ಕಿಂತ ನಾವು ಲೋನ್ ಎತ್ತಿ ನಾವು ದೊಡ್ಡ ಒಂದು ಕೋಟಿಗಟ್ಟಲೆ ಮನೆಗೆ ಕಟ್ಟಿಸ್ತೀವಿ ಅಂದ್ರೆ ಮತ್ತು ಸಾಯೋವರೆಗೆ ಆ ದುಡ್ಡು ತುಂಬಬೇಕಾಗ್ತದೆ. ಆವಾಗ ಏನಾಗ್ತದೆ, ಎಲ್ಲದಕ್ಕೂ ತೊಂದರೆ ಆಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಉದ್ದ ಕೈ ಚಾಚಕ್ಕೆ ಹೋಗ್ಬೇಡಪ್ಪ, ಎಷ್ಟು ಇರ್ತದೆ ಅಷ್ಟು ತೃಪ್ತಿಯಾಗಿ ಜೀವನ ಮಾಡುವಂಥದ್ದು ಕಲಿ. ಅದಕ್ಕೆ ಆನಂದ ಸಂತೋಷ ಎಲ್ಲೈತಿ ಅಂತಂದ್ರೆ, ಇದು ಯಾಕೆ ಹೇಳ್ತಾರೆ ಇಷ್ಟು ಅಂತಂದ್ರೆ, ಹೊರಗಡೆ ಎಲ್ಲೂ ಸಿಗಂಗಿಲ್ಲ. ಸಂತೋಷ ಅನ್ನುವಂಥದ್ದು ಹೊರಗಡೆ ಸಿಗಂಗಿಲ್ಲ, ಕಷ್ಟ ಅನ್ನುವಂಥದ್ದು ಹೊರಗಡೆ ಇಲ್ಲ. ಯಾವ ದುಡ್ಡಿನಿಂದಾಗಲಿ ವಸ್ತುಗಳಿಂದಾಗಲಿ ಯಾವುದರಿಂದ ನಮಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ಅವುಗಳನ್ನು ಬೇಕಂತ ಅದ್ರ ಹಿಂದೆ ನೀ ಬಿದ್ದಿ ಅಂದ್ರೆ ನೀವು ದುಃಖ ಆಗಿರ್ತದೆ. ಅದು ಬೇಡಪ್ಪ, ಇದರಲ್ಲಿ ನಾನು ಇರಬೇಕು ಅಂತ ಅನ್ನುವಂಥ ಭಾವ ಇದ್ದರೆ ನೀನೇ ಸುಖವಾಗಿರ್ತೀವಿ. ಅದಕ್ಕೆ ಇದಕ್ಕೆಲ್ಲಕ್ಕೂ ಕಾರಣ ಅಂದರೆ ನೀನೇ ಕಾರಣ. ಸುಖಕ್ಕೂ ಕಾರಣ ನೀನೇ, ದುಃಖಕ್ಕೂ ಕಾರಣ ನೀನೇ, ನಿನ್ನ ಮನಸ್ಸೇ. ಅದು ಬೇಡಪ್ಪ ಅದರಿಂದ ಹೋಗ್ಬಾರ್ದು ಅಂತ ಅನ್ನೋದಾದ್ರೆ ಸುಖಕ್ಕೆ ಒಳಗಾಗ್ತಿದೆ. ಇಲ್ಲ ಅದನ್ನು ಬೇಕು ಅಂತ ಅದ್ರ ಹಿಂದೆ ಬಿದ್ದಿ ಅಂತಂದ್ರೆ ಅಲ್ಲಿ ದುಃಖ ಆಗುವಂಥದ್ದು ಐತೆ. ಅದಕ್ಕೆ ಸುಖ ದುಃಖ ಅದು ಸಿಗದೇ ಇದ್ರೆ ಭಾಳಷ್ಟು ದುಃಖ ಆಗ್ತದಲ್ಲ. ಅದಕ್ಕೆ ಸುಖ ದುಃಖ ಎಲ್ಲಿ ಅದಾವ ನಿನ್ನೊಳಗೆ ಐತೆ. ನೀ ಏನೇ ಬರಲಿ, ಬಾರದು ಬಪ್ಪದು ತಪ್ಪದು, ಏನು ಬರಬೇಕಾಗ್ಯದ ಬರ್ತದ. ಬಂದದ್ದನ್ನು ಅದು ತೃಪ್ತಿಯಾಗಿ ಅಲ್ಲಿ ಅದನ್ನು ಸ್ವೀಕಾರ ಮಾಡುವಂಥದ್ದು ಭಾಳಷ್ಟು ಮುಖ್ಯವಾಗಿರ್ತದ ಅಂತ ಹೇಳ್ತಾರೆ. ಅದಕ್ಕೆ ತಾನು ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತನಗೆ ಎಷ್ಟು ದೊರೀತದೆ, ಎಷ್ಟು ಸಿಗ್ತದೆ. ಈಗ ಹಳ್ಳಿ ಊರಾಗ ಹೊಲ ಬಿತ್ತುತ್ತಾರೆ, ಕಷ್ಟಪಟ್ಟು ಮಾಡಿರ್ತಾರೆ. ಮಾಡಿದ್ರೆ ಮತ್ತು ಯಾಕಂದರೆ ಇಬ್ಬರು ಹೊಲ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಈಗ ಲೈನಾಗ ಹೊಲಗಳು ಇರ್ತಾವಲ್ಲ, ಇಬ್ಬರು ಬಿತ್ತಿರ್ತಾರೆ. ಆ ಲೈನ್ ಎಲ್ಲವನ್ನ ಬಿತ್ತಿರ್ತಾರೆ, ಕಷ್ಟಪಟ್ಟು ಬಿತ್ತಿರ್ತಾರೆ. ಆದರೆ ಬೆಳೆ ಬರೋದು ಎಷ್ಟರ ಬರಲಿ. ಈಗ ಒಬ್ಬನಿಗೆ ಅದೇ ಲೈನ್ನಾಗ ಅದನ್ನು ಅಷ್ಟು ಕಷ್ಟಪಟ್ಟಿರ್ತಾನೆ, ಇದನ್ನು ಅಷ್ಟು ಕಷ್ಟಪಟ್ಟಿರ್ತಾನೆ. ಇದು ಒಂದು 20 ಚೀಲ ಜೋಳ ಆದರೆ ಇನ್ನೊಬ್ಬತ್ತಿಗೆ ಒಂದು 25 ಆಗಿರ್ತದೆ, ಇನ್ನೊಬ್ಬತ್ತಿಗೆ 30 ಆಗಿರ್ತದೆ. ಆದ್ರೆ ಪ್ರಯತ್ನ ಒಂದೇ ಅದ, ಮೂವರದು ಒಂದೇ ಅದ. ಆದ್ರೆ ಫಲ ಮಾತ್ರ ನಿನ್ನ ಅದೃಷ್ಟಕ್ಕೆ ಬಿಟ್ಟಿರ್ತದೆ. ಎಷ್ಟು ಬರ್ಬೇಕು ಅಷ್ಟೇ ಬಂದಿರ್ತದೆ. ನನಗಿಷ್ಟು ಬಂತು, ನಾ ಇಷ್ಟು ಮಾಡಿದೆ, ಅವ್ರಿಗೆ ಇಷ್ಟು ಬಂತಲ್ಲ ಅಂತ ನೀವು ಒಟ್ಟಿಗೆ ಕಿಚ್ಪಡೋಂಗಿಲ್ಲ, ಆಮೇಲೆ ದುಃಖ ಪಡೋಂಗಿಲ್ಲ. ಯಾಕಂದ್ರೆ ಅವರು ನನ್ನಷ್ಟೇ ಕೆಲಸ ಮಾಡ್ಯಾರ, ನಾನು ಅಷ್ಟೇ ಕೆಲಸ ಮಾಡೀನಿ. ಆದ್ರೆ ಭಗವಂತ ನನಗಿಷ್ಟು ಕೊಟ್ಟಿದ್ದಾನ, ಇಷ್ಟು ಸಾಕು, ಆತ ತೃಪ್ತಿಯಾಗಿ ಕೊಟ್ಟಿದ್ದಾನೆ ನನಗೆ, ನಾನು ಇದ್ದಷ್ಟರಲ್ಲಿ ನನಗಿದೇ ಸಂತೋಷ ಅನ್ನುವಂಥ ಭಾವ ಅಲ್ಲಿ ಇಟ್ಕೊಳ್ಬೇಕಾಗ್ತದೆ. ಎಷ್ಟು ಈಗ ಅವ್ರಿಗೆ 30 ಚೀಲ ಐತ್ರಿ, ನನಗಾಗಲಿಲ್ಲ ನೋಡ್ರಿ ಅಂತ ತಗೊಂಡು ಕುಂದ್ರಂಗಿಲ್ಲ. ಯಾಕಂದ್ರೆ ನನಗಿಷ್ಟು ಬರಬೇಕಾಗಿತ್ತು, ಇಷ್ಟು ಕೊಟ್ಟಿದ್ದಾನೆ. ಪ್ರಯತ್ನ ಮಾಡೋದು ನಂಬುದು, ಆದ್ರೆ ಫಲ ಕೊಡೋದು ಭಗವಂತಂದು. ಹಾಗಾಗಿ ನಮ್ಮ ಭಗವಂತಂದ್ರೆ ನಮ್ಮ ಒಂದು ಅದೃಷ್ಟ, ಅದ್ರ ಬಗ್ಗೆ ಅಲ್ಲಿ ಮಾಡುವಂಥದ್ದು, ಮಾಡುವಂಥದ್ದು ಪ್ರಯತ್ನ ಮಾಡಬೇಕು, ಮಾಡದೇ ಇರುವಂಥದ್ದಲ್ಲ. ಅದಕ್ಕೆ ನಿನಗೆ ಎಷ್ಟು ಬರಬೇಕು ಅಷ್ಟೇ ಸಿಗುವಂಥದ್ದು, ಅದ್ರ ಇದ್ದದರಲ್ಲಿ ನೀವು ತೃಪ್ತಿ ಪಡುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅದಕ್ಕೆ ಮತ್ತು ಮುಂದೆ ಬಯಸದೆ ಅದು ಬೇಕು ಇದು ಬೇಕು ಮತ್ತು ಅದಕ್ಕೆ ಇನ್ನೂ ಜಾಸ್ತಿ ಆಸೆ ಮಾಡುವಂಥದ್ದು ಇರುವಂಥದ್ದು ಸಲ್ಲದು, ಅದು ಮಾಡಬಾರ್ದು. ಬಯಸದೆ, ಯಾಕಂತಂದ್ರೆ ಇದ್ದಷ್ಟರಲ್ಲಿಯೇ ತೃಪ್ತಿ ಪಟ್ಕೊಂಡು ಮುಂದೆ ಬಯಸದೇ ಇರುವಂಥದ್ದು ಅದು ಸಂತೋಷ ಅನ್ನುವಂಥದ್ದು. ಆ ಸಂತೋಷ ಅಂತ ಹೇಳ್ತಾರೆ. ಈ ಸಂತೋಷ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಪ್ರಾಪ್ತವಾದದ್ರಲ್ಲಿಯೇ ಸಾಕು ಎಂಬುದಾಗಿ ತಿಳ್ಕೊಂಡ್ರೆ ಏನಾಗ್ತದೆ, ನಮಗೆ ಎಷ್ಟು ಪ್ರಾಪ್ತಿ ಆಗ್ತದೆ ಅಷ್ಟು ಸಾಕಪ್ಪ, ಇದ್ದಷ್ಟ್ರಾಗ ನಾವು ತೃಪ್ತಿ ಪಟ್ಕೊಂಡು ಹೋಗೋಣ ಅನ್ನುವಂಥ ಏನು ಬುದ್ಧಿ ಇರ್ತದಲ್ಲ, ಆ ಒಂದು ಭಾವ ಏನಾಗ್ತದೆ ಅದನ್ನು ತಿಳ್ಕೊಂಡ್ರೆ ಅದೇ ಶಾಂತಿ ದೊರೀತದೆ. ಆ ರೀತಿ ಭಾವ ಬಂದಾಗ ಖಂಡಿತ ಅಲ್ಲಿ ಶಾಂತಿ ದೊರೀತದೆ. ಸಂತೋಷದಿಂದ ಅಲ್ಲಿ ಶಾಂತಿ ಆಗುವಂಥದ್ದು ಅಂತ ಹೇಳ್ತಾರೆ. 4ನೇ ನುಡಿಯಲ್ಲಿ ಹೇಳ್ತಾರೆ, ಈಗ ಆಸ್ತಿಕೆ ಅದ್ರ ಬಗ್ಗೆ ಹೇಳ್ತಾರೆ. ಇದು ಧರ್ಮವಿದು ಅಧರ್ಮವಿದು, ಕಾರ್ಯವಿದು ಅಕಾರ್ಯವಿದು, ನಿಜವೆಂದು ಆಗಮುಕ್ತಾದಿ ಪದಪಿಂದಿ ತಿಳಿದು ನಂಬಿರಲು ಆಸ್ತಿಕ್ಯವೆಂಬುದು ಕೇಳು ಕಂಚದಳಾಂಬಕಿ ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರ ಅಂತಂದ್ರೆ, ಇದು ಧರ್ಮ ಇದು ಅಧರ್ಮ ಅನ್ನುವಂಥದ್ದು. ಅಂದ್ರೆ ಇದು ಪಾಪ ಐತಪ್ಪ. ಈ ಕಂಜದಳಾಂಬಕಿ ಅಂತಂದ್ರೆ ಕಮಲದೆಲೆಯಂತೆ ಕಣ್ಣುಗಳುಳ್ಳಂಥ ಮೈತ್ರಾದೇವಿಯ ಆಲಿಸು. ನೋಡ್ರಿ,
ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅವ್ರು, ಕೇಳು ಮೈತ್ರ. ಕೇಳಕ್ಕೆ ಕುಂತಾಳಂದ್ರೂ ಕೇಳು ಕೇಳು ಅಂತ ಯಾಕೆ ಹೇಳ್ತಾರಂದ್ರೆ, ಈ ಮನಸ್ಸು ಭಾಳ ಕೆಟ್ಟದ್ದೈತೆ, ಶರೀರವನ್ನು ಇಲ್ಲಿ ಕುಂದಿರ್ಸ್ಕೊಂಡ್ರೆ ಭಾಳ ಕಡೆ ಬೇರೆ ಕಡೆ ತಿರುಗಾಡಕ್ಕೆ ಹೋಗ್ಬಿಡ್ತದ. ಅದಕ್ಕೆ ಆ ಶರೀರದ ಜೊತೆ ಮನಸ್ಸನ್ನು ಇಟ್ಕೊಂಡು ಕುಂತು ಕೇಳಿದಾಗ ಈ ಕೆಲಸ ಆಗ್ತದೆ ಮೈತ್ರ ನಿನಗ ಅಂತ ಅಲ್ಲಿ ಯಾಜ್ಞವಲ್ಕ್ಯರು ಭಾಳ ಚಂದ ಮೈತ್ರಾದೇವಿ ಹೇಳ್ತಾರೆ ಅವರು, ಕೇಳು ಕೇಳು ಅಂತ. ಯಾಕಂದ್ರೆ ಒಂದು ಸ್ವಲ್ಪ ನಾವು ಯಾಮಾರಿದ್ರೆ ಇವು ಹತ್ತಂಗಿಲ್ಲ. ಯಾಕಂತಂದ್ರೆ ಇದು ನಾವು ಯಾವ ಒಂದು ಜಾಗದಾಗ ಇರಲಿ, ನಾವು ಸಂಸಾರದಾಗೆ ಇರಲಿ, ಮಠದಾಗ ಇರಲಿ, ಹೊರಗೆ ಇರಲಿ, ಜಾತ್ರೆಗೆ ಇರಲಿ, ಎಲ್ಲೇ ಇರಲಿ ಅಲ್ಲಿ ಇಲ್ಲಿ ಇರಂತ ಇಲ್ಲ. ಆದ್ರೆ ಮನಸಾರೆ ಏಕಾಗ್ರ ಭಾವದಿಂದ ಇಲ್ಲಿ ಕೇಳಿದಾಗ ತನ್ನ ಸ್ವಸ್ವರೂಪದ ಜ್ಞಾನ ಯಾವಾಗಾಯಿತು ಅದು ಸಾರ್ಥಕ ಜೀವನ ಆಗ್ತದೆ. ನಾವು ಭಾಳ ಪಂಡಿತರದೀವ್ರಿ ಅದೀವ್ರಿ ಅಂತ ಒಂದು 4 ದಿವಸ ಪ್ರವಚನ ಹೇಳಿ ಎಂತ ಭಾರಿ ಹೇಳ್ತಾರೆ, ಅಪ್ಪವ್ರು ಭಾರಿ ಹೇಳ್ತಾರೆ, ಅಮ್ಮವ್ರು ಭಾರಿ ಹೇಳ್ತಾರೆ ಅಂದ್ರೆ ನಿನ್ನ ಕೆಲಸ ಏನಾಗ್ತದಲ್ಲಿ? ನಾವೆಷ್ಟು ನಮ್ಮದು ಯಾಕಂದ್ರೆ ಭಾಳ ಅನರ್ಥವಾಗಿ ಹಾಳು ಮಾಡ್ಕೊಂಡಂಗೆ ಆಗ್ತದಲ್ಲ. ಅದಕ್ಕೆ ಇಲ್ಲಿ ನಾವು ಎಲ್ಲೇ ಇದ್ರೂ ಕೂಡ ಏಕಾಗ್ರ ಭಾವದಿಂದ ಕೇಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಇದಕ್ಕೆ ಯಾವ ರೀತಿ ಯಾವುದು ಇಂಥ ಜಾಗ ಅಂತಲ್ಲ, ಇಂಥ ಒಂದು ಏನಂತಂದ್ರೆ ಆ ಒಂದು ಶರೀರದ ಮೇಲೆ ಯಾವುದೇ ಒಂದು ಬಟ್ಟೆ ಆಗಿರ್ಬೋದು, ಸಂಸಾರದಲ್ಲೇ ಆಗಿರ್ಬೋದು, ನಾವು ಸನ್ಯಾಸಿನೇ ಆಗಿರ್ಬೋದು, ಹೊರಗಡೆನೇ ಇರ್ಬೋದು, ಯಾವ ರೀತಿ ಇದ್ದರೂ ಕೂಡ ಮನಸ್ಸು ಏಕಾಗ್ರ ಭಾವದಿಂದ ಆ ಒಂದು ಸಾಧನ ಚತುಷ್ಟಯ ಸಂಪನ್ನನಾಗಿ ಈ ವಿಚಾರಗಳನ್ನು ಕೇಳ್ತಕ್ಕಂಥದ್ದು ಏಕಾಗ್ರ ಭಾವದಿಂದ ಕೇಳು ಅನ್ನುವಂಥದ್ದು ಮೈತ್ರೇಯದೇವಿ ಕೂಡ ಯಾಜ್ಞವಲ್ಕ್ಯರು ಇದನ್ನೇ ಹೇಳ್ತಾರೆ ಅವರು. ಯಾಕಂದರೆ ಮುಖ್ಯವಾಗಿ ನಮ್ಮನ್ನು ನಾವು ಗೆಲ್ಲಬೇಕಾದಂಥದ್ದು, ನಮ್ಮ ಸ್ವಸ್ವರೂಪದಲ್ಲಿ ನಾವು ಇರಬೇಕಾದಂಥದ್ದು. ಮನುಜ ಕುಲ ಜನನದ ಲಾಭ ಯಾವುದು ಅಂದ್ರೆ ಮೊದಲು ನಾನು ಭಾಳ ಪ್ರಸಿದ್ಧಿಗೆ ಬರಬೇಕು, ಪ್ರಚಾರ ಬರಬೇಕು, ಪಂಡಿತ್ ಅನಿಸ್ಕೊಳ್ಬೇಕು, ದೊಡ್ಡ ಯೋಗಿ ಅನಿಸ್ಕೊಳ್ಬೇಕು, ಜ್ಞಾನಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದಿಲ್ಲ. ಇಲ್ಲಿ ಜ್ಞಾನಿ ಅಂತ ಹೆಂಗೆ ಅನಿಸ್ಕೊಳ್ತಾನೆ, ನಾನು ಜ್ಞಾನಿ ಇದ್ದೀನಿ ಅಂತ ಹೇಳೋಕ್ಕಾಗ್ತದೇನ? ಅಲ್ಲಿ ತೋರ್ಸೋಕ್ಕಾಗ್ತದೇನ? ಒಂದು ಗಿಡ ಒಂದು ಸುಂದರವಾದಂಥ ಹೂ ಬಿಟ್ಟಿರ್ತದೆ ಒಂದು ಜಾಗದಲ್ಲಿ, ಒಂದು ಜಾಗದಲ್ಲಿ ನಿಂತಿರ್ತದೆ, ಎಲ್ಲ ಕಡೆ ತಿರುಗಾಡ್ತದನಂದ್ರೆ ಇಲ್ಲ ಒಂದೇ ಜಾಗದಲ್ಲಿ ನಿಂತು ಸುಗಂಧ ಭರಿತವಾದಂಥ ಹೂವನ್ನು ಬಿಟ್ಟಿರ್ತದೆ. ಎಲ್ಲೋ ಕೂತಿರ್ತೀವಿ, ಎಷ್ಟು ಸ್ಮೆಲ್ ಬರ್ತದಲ್ಲ, ಎಷ್ಟು ಚಂದ ಬರ್ತದಲ್ಲ ವಾಸನೆ ಅಂತೀವಿ. ಅದು ನನ್ನ ವಾಸನೆ ಎಷ್ಟು ಸುಗಂಧ ಭರಿತವಾದಂಥದ್ದು, ಅದು ನೀವು ನೋಡ್ರಿ ಅಂತದೇನಂದ್ರೆ ನೋಡಂತ ಅನ್ನಂಗಿಲ್ಲ. ಅದಕ್ಕೆ ಯಾವಾಗ ಒಬ್ಬ ಜ್ಞಾನಿ ತನ್ನಲ್ಲೇ ಇರ್ತಾನ, ತನ್ನ ಸ್ವಸ್ವರೂಪದಲ್ಲೇ ಇರ್ತಾನ, ಆದರೆ ಆತ ಯಾರಿಗೂ ನಾ ಜ್ಞಾನಿ ಅಂತ ಹೇಳ್ಕೊಳಂಗಿಲ್ಲ. ಆತನ ನಡೆ ನುಡಿ, ಆತನ ಭಾವ, ಇದು ಎಲ್ಲ ಒಂದು ಆತನ ಒಂದು ಸಾಧನೆ ಯಾವ ರೀತಿ ಇರ್ತದ, ಆ ಭಾವದ ಮೇಲೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬೀರ್ತಿರ್ತದೆ ಎಲ್ಲ ಕಡೆ. ಆಟೋಮೆಟಿಕ್ ಆ ಶಕ್ತಿ ಎಲ್ಲರಿಗೂ ಗೊತ್ತಾಗ್ತದೆ. ಅಂತ ಹೇಳುವಂಥದ್ದಲ್ಲ. ಏನಾರ ಹಂಗೆ ಹೇಳಬೇಕು, ನಾನು ದೊಡ್ಡ ಜ್ಞಾನಿ ಇದ್ದೀನಿ, ಪಂಡಿತ ಇದ್ದೀನಿ, ಹಿಂಗದೀನಿ ಅಂತ ಒಂದು ಚೂರು ಭಾವ ಬಂದ್ರೆ ಅದು ಹೆಂಗಾಗ್ತದೆ, ಕೆಟ್ಟು ಹೋಗ್ಬಿಡ್ತದೆ. ಯಾವುದಲ್ಲಿ ಸಾಧನೆ ಉಳಿಯಂಗಿಲ್ಲ. ಆ ಭಾವ ಇರಲೇಬಾರ್ದು ಜ್ಞಾನಿಗೆ. ಅದಕ್ಕೆ ಇಲ್ಲಿ ಮಹಾತ್ಮರು ಅದರ ಬಗ್ಗೆ ಭಾಳಷ್ಟು ಎಚ್ಚರಿಕೆಯಿಂದ ಇರ್ತಾರೆ. ಅವ್ರ ಮನಸ್ಸಿನಲ್ಲಿ ಕೂಡ ನಾ ತಿಳ್ಕೊಂಡಿದ್ದೀನಿ ಅನ್ನುವಂಥ ಭಾವ ಕೂಡ ಅಲ್ಲಿ ಇರಬಾರ್ದಾಗ್ತದೆ. ಅದಕ್ಕೆ ಇಲ್ಲಿ ಮೈತ್ರಾದೇವಿ ಕೂಡ ಅವರು ಹೇಳ್ತಾರೆ, ನೀನು ಮನಸ್ಸನ್ನು ಯಾವ ಕಡೆನೂ ಹಾಕದೇನೆ ಏಕಾಗ್ರ ಭಾವದಿಂದ ಕೇಳು ಮೈತ್ರ ಅಂತಲೇ ಹೇಳ್ತಾರೆ ಅವರು. ಇನ್ನೇನು ಹೇಳ್ತಾರ, ಈ ಗುರುವಾಕ್ಯ ಇರ್ತದಲ್ಲ, ಶ್ರುತಿ ಮತ್ತು ಗುರುವಾಕ್ಯಗಳಿಂದ ಹೇಳುವ ಅರ್ಥವು ಏನು? ಶ್ರುತಿ, ಅದಕ್ಕೆ ಇಲ್ಲಿ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವೇ ತರಸಲೇನುಂಟು ಕಾಣಿಸಲು. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದಿ ತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ನೋಡ್ರಿ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವೇ ತರಸಲೇನುಂಟು ಕಾಣಿಸಲು. ಎಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರ. ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರ, ಶ್ರುತಿ ಗುರು ವಾಕ್ಯಗಳಿಂದ ಹೇಳುವಂಥ ಅರ್ಥ ನಿಜ ಅಂತ ನಂಬಿರುವಂಥದ್ದು ನಂಬಲೇಬೇಕು. ಬರೇ ನಾನು ವಿಚಾರವನ್ನು ಹೇಳ್ತೀನಿ. ಈಗ ನನಗೆ ಇಲ್ರಿ, ನಾವು ಗುರುಗಳು ಭಾಳ ಮಂದಿ, ಯಾಕಂದ್ರೆ ಗುರುಗಳನ್ನು ಭಾಳ ಮಂದಿನ ಭೇಟಿಯಾಗಿವಿ ಅಂದ್ರೆ ನಮ್ಗೆ ಜ್ಞಾನ ಆಗ್ತದಂತಲ್ಲ ಅದು. ಯಾಕಂದ್ರೆ ಅವರ ವಿಚಾರಗಳಾಗಿರ್ಬೋದು, ನಡೆನುಡಿಗಳಾಗಿರ್ಬೋದು, ನಾವು ಸ್ವೀಕಾರ ಮಾಡಿ ಅವರ ಒಂದು ಸೇವಾದಿಗಳನ್ನು ಮಾಡುವಂಥದ್ದಾಗಿರ್ಬೋದು, ಅದರಲ್ಲಿ ಕೂಡ ಭಾಳಷ್ಟು ನಾವು ವಿಚಾರಗಳನ್ನು ತೊಗೊಳ್ಬೇಕಾಗ್ತದೆ, ಗುರುವಾಕ್ಯಗಳನ್ನು ತೊಗೊಳ್ಬೇಕಾಗ್ತದೆ.
ಅದಕ್ಕೆ ಇಲ್ಲೇ ಹೇಳ್ತಾರೆ, ನಾವು ಗುರುಗಳು ಇದು ಮಾಡೀವ್ರಿ, ಈಗ ನಾ ತಿಳ್ಕೊಂಡಿನಿ ನೀವು ಕೇಳ್ರಿ ಅಂತಂದ್ರೆ ಯಾಕೆ ಕೇಳ್ಬೇಕು? ನೀವೆಲ್ಲ ಯಾಕೆ ಕೇಳಬೇಕು? ಹೌದ್ರಿ, ನಾನು ಎಲ್ಲ ಕಡೆ ಗುರುಗಳ ಹತ್ರ ಹೋಗಿ ಬಂದೀವಿ, ನನಗೆ ಇಷ್ಟ ಅನುಭವ ಆಗಿಬಿಟ್ಟದ, ನಾ ಇಷ್ಟು ತಿಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಹೇಳಿದಂಥದ್ದನ್ನು ನೀವು ಕೇಳ್ರಿ ಅಂದ್ರೆ ನೀವು ಯಾಕೆ ನಂಬಬೇಕು ಹೇಳ್ರಿ? ಆದ್ರೆ ಗುರು ಹೇಳಿದ್ದನ್ನು ಕೇಳಬೇಕು. ಅದು ಹೆಂಗಂದ್ರೆ ಆ ಶ್ರುತಿ ಪ್ರಮಾಣಗಳು ಇರಬೇಕಲ್ಲಿ. ಪ್ರಮಾಣ ಇಟ್ಟು ಹೇಳಬೇಕು. ಈಗ ನಾನು ಹೆಂಗೆ ಬೇಕು ಹಂಗೆ ಹೇಳ್ತೀನಿ, ನೀವು ಕೇಳ್ರಿ ಅಂದ್ರೆ ಯಾಕೆ ಕೇಳ್ಬೇಕು ನೀವೆಲ್ಲ? ಅಲ್ಲಿ ಶ್ರುತಿ ಪ್ರಮಾಣಗಳು ಇರಬೇಕು. ಅದಕ್ಕೆ ನಾವು ಇಂಥ ವಾಕ್ಯವನ್ನು ನಾವು ಇಂಥ ಪ್ರಮಾಣ ಅದಾವ ಅವನ್ನು ನಾವು ಸ್ವೀಕಾರ ಮಾಡಲೇಬೇಕು. ಎಷ್ಟೋ ಜನ ನಮ್ಮ ಕಾನೂನು ಐತ್ರಿ ಅಂತ ನಾವು ಯಾರು ನಂಬುತ್ತೀವೇನ? ಇಲ್ಲರಿ, ನಾವು ಹೇಳಿವ್ರಿ ಇದು ನಮ್ಮ ಕಾನೂನು, ನಮ್ಮ ಒಂದು ನಿಯಮ ಅಂತ ಹೇಳಿದ್ರೆ ನಾವು ನಂಬುತ್ತೀವೇನ? ಇಲ್ಲ, ನಾವು ಕಾನೂನನ್ನು ನಂಬುತ್ತೀವಿ. ಕಾನೂನಲ್ಲಿ ಏನು ಹೇಳೋದು ಅದನ್ನು ನಂಬುತ್ತೀವಿ ಅಂತ ಹೇಳ್ತೀವಿಲ್ಲ. ಅದ್ರಂಗ ಬೇಕಾದಂಥ ಗುರುಗಳು ನಾನು ಹಿಂಗೆ ಸಾಧನೆ ಮಾಡೀನಿ, ಹಿಂಗೆ ತಿಳ್ಕೊಳ್ರಿ ಹಂಗೆ ನಾವು ಕೇಳೋದು ಬೇಕಾಗಿಲ್ಲ. ಅಲ್ಲಿ ಏನಿರಬೇಕು? ಶ್ರುತಿ ಪ್ರಮಾಣಗಳು ಇರಬೇಕು. ಆತ ಹೇಳುವಂಥದ್ದು ಪ್ರಮಾಣ ಇಟ್ಕೊಂಡು ಹೇಳ್ಬೇಕತ್ತ. ಹೇಳಿದಾಗ ಮಾತ್ರ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಅಂಥವು, ಇಲ್ಲಾಂದ್ರೆ ನಾವು ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ಶ್ರುತಿ ಗುರುಗಳ ವಾಕ್ಯಗಳು. ಶ್ರುತಿ ಗುರುಗಳ ವಾಕ್ಯಗಳು ಅಲ್ಲಿ ಹೇಳಿದಂಥ ಅರ್ಥವು ನಿಜ ಅಂತ ನಂಬಿರುವಂಥದ್ದು ಆಸ್ತಿಕ್ಯ ಅಂತ ಹೇಳಿಸ್ಕೊಳ್ತದೆ. ಯಾಕಂತಂದ್ರೆ ಅದರಲ್ಲಿ ಅವೇ ವಿಚಾರ ಇಟ್ಕೊಂಡೇ ಸದ್ಗುರುನ ಅಂತ ಹೇಳ್ತಿರ್ತಾನೆ. ಶ್ರುತಿ ಪ್ರಮಾಣವಾಗಿ ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳುವಂಥದ್ದು. ಆತನ ವಾಕ್ಯಗಳನ್ನು ನಾವು ಸ್ವೀಕಾರ, ಅದು ನಂಬಲೇಬೇಕಾದಂಥದ್ದು. ಅದಕ್ಕೆ ಅಲಕ್ಷ್ಯ ಮಾಡುವಂಗಿಲ್ಲ. ಶ್ರುತಿ ಪ್ರಮಾಣಗಳಿಂದ ಹೇಳ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಾಕ್ಯಗಳನ್ನು ನಾವು ಅಲಕ್ಷ್ಯ ಮಾಡೋಂಗಿಲ್ಲ, ಮಾಡಬಾರ್ದು. ಅದಕ್ಕೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿ ಅಂತ ಹೇಳಿದಾರೆ. ಹಂಗೆ ನಂಬಬೇಕು ಗುರುವಾಕ್ಯವನ್ನು. ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಾಕ್ಯ. ಯಾಕಂದರೆ ಇದು ಪುಣ್ಯ ಪಾಪ, ಇದು ಮಾಡುವಂಥದ್ದು, ಇದು ಮಾಡದೇ ಇರುವಂಥದ್ದು, ಇದು ಸತ್ಯ ಅದ ಅಸತ್ಯ ಅದ ಅಂತ ನಾವು ತಿಳ್ಕೊಳ್ಬೇಕಾಗಿತ್ತು. ಅಂದರೆ ನೋಡ್ರಿ, ಇದು ಪಾಪ ಐತೆ ಪುಣ್ಯ ಐತೆ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದು ಅಸತ್ಯ ಅದ, ಇದು ಅಸತ್ಯ ಅದ ಅನ್ನುವಂಥದ್ದು ನಾವು ಎಲ್ಲಿ ತಿಳ್ಕೊಳ್ಬೇಕು ಅಂತಂದ್ರೆ ವೇದಗಳಿಂದನೇ ನಾವು ತಿಳಿದು ನಿಶ್ಚಯ ಮಾಡ್ಬೇಕು. ನಾವು ಆ ವೇದನ್ನ ಯಾರು ಹೇಳ್ತಾರೆ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳುತ್ತಾನೆ. ಆ ಒಂದು ವೇದದಿಂದಲೇ ಇದು ಸತ್ಯ ಅದ, ಇದು ಮಿಥ್ಯ ಅದ, ಇದು ಮಾಡಬೇಕು, ಇದು ಮಾಡಬಾರ್ದು, ಮಾಡುವಂಥದ್ದು, ಇದು ಮಾಡ್ತಕ್ಕಂಥದ್ದು, ಇದು ನಿಷೇಧ, ಇದು ವಿದಿತ, ಇದು ಮಾಡಬೇಕಾದಂಥದ್ದು ಮುಖ್ಯ, ಇದು ನಿಷೇಧ, ಇದು ಬಿಡುವಂಥದ್ದು. ಈ ರೀತಿ ತಿಳ್ಕೊಂಡು ಇದು ಸತ್ಯ ಅದ, ಇದು ಅಸತ್ಯ ಅದ ಅಂತ ಇದು ವೇದದಿಂದಲೇ ತಿಳಿದು ನಾವು ನಿಶ್ಚಯ ಮಾಡ್ಕೊಳ್ಬೇಕು. ಇವುಗಳನ್ನು ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ, ನೋಡಲಿಕ್ಕೆ, ಯಾಕಂದ್ರೆ ಯಾಕಂದ್ರೆ ಇದರಿಂದ ನಮ್ಗೆ ಅದು ಕಣ್ಣಿಗೆ ಕಾಣುವಂಥವು ಇರ್ತಾವೇನಂತಂದರೆ ಇಲ್ಲ, ನೋಡಲಿಕ್ಕೂ ಕೂಡ ಬರುವಂಥವಲ್ಲ. ಇವುಗಳನ್ನು ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ, ನೋಡಲಿಕ್ಕೆ ಕೂಡ ಬರುವುದಿಲ್ಲ. ಆದ್ದರಿಂದ ಪುಣ್ಯ ಪಾಪಾದಿಗಳನ್ನು ವೇದ ಪ್ರಮಾಣದಿಂದಲೇ ನಿರ್ಧರಿಸಿ, ಅಂದ್ರೆ ಇವು ಯಾವ ರೀತಿ ಅಂದ್ರೆ ಈ ವೇದ ಪ್ರಮಾಣಗಳನ್ನೇ ನಾವು ಇದು ಪಾಪ, ಇದು ಈ ಥರ ಮಾಡಿದರೆ ಇದು ಪಾಪ, ಇದು ಪುಣ್ಯ ಅದ ಅಂತ ತಿಳ್ಕೊಂಡು ಇದು ವೇದ ಪ್ರಮಾಣದಿಂದನೇ ನಾವು ನಿರ್ಧರಿಸಿ ಅವುಗಳನ್ನು ನಂಬಬೇಕು. ಮುಖ್ಯವಾಗಿ ನಂಬತಕ್ಕಂಥದ್ದು. ಇದಕ್ಕೆ ಏನು ಹೇಳ್ತಾರೆ? ಆಸ್ತಿಕ್ಯ ಅಂತ ಅನಿಸ್ತದ. ಇದು ನೇಮದಲ್ಲಿ ಬರುವಂಥದ್ದು. ಇದು ಮೂರನೇದ್ದು. ಮತ್ತಿಲ್ಲಿ 5ನೇ ನುಡಿಯಲ್ಲಿ ಹೇಳ್ತಾರೆ, ಧನ ಧಾನ್ಯ ವಸ್ತ್ರ ವಾಹನ ವನಿತಾದಿಗಳನ್ನು ನೀತಿಯುಡುಗದೆ ಸತ್ಪಾತ್ರ ಜನಕ ಅನುರಾಗದಿಂದ ಈವುದೇ ದಾನವೆಂದೆನಿಪುದು ಮಿಸು ನಿವಣ್ಣದ ಗಾತ್ರೆ ಅಂತ ಹೇಳ್ತಾರೆ. ಮಿಸು ನಿವಣ್ಣದ ಗಾತ್ರೆ ಅಂದರೆ ಬಂಗಾರದ ಮೈ ಬಣ್ಣ ಉಳ್ಳಂಥ ಮೈತ್ರಾದೇವಿಗೆ ವರ್ಣನೆ ಮಾಡ್ತಾರೆ. ಅದಕ್ಕೆ ಇಹದಲ್ಲಿ ಈ ದಾನ ಮಾಡುವಂಥದ್ದು ಹೆಂಗ ಅನ್ನುವಂಥದ್ದು ಹೇಳ್ತಾರೆ. ದೇಶ ಕಾಲ ಅಂದರೆ ಧನ ಧಾನ್ಯ ವಸ್ತ್ರ ವಾಹನ ವನಿತಾದಿಗಳನ್ನು ನೀತಿ ಹುಡುಗದೆ, ಧನ ಅಂದರೆ ದ್ರವ್ಯ ಇರುವಂಥದ್ದು, ದಾನ ಅಂದರೆ ಧಾನ್ಯ ಅಂತಂದರೆ ಕಾಳು ಕಡಿಗಳು, ಧಾನ್ಯ. ಇದನ್ನು ಹೇಳ್ತಾರೆ ಅವರು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಗತಿಯನ್ನು ಕೊಡುವಂಥ ದಾನವನ್ನು ಮಾಡ್ಬೇಕಂತ ಹೇಳ್ತಾರೆ. ನಾವು ಯಾರಿಗೆ ದಾನ ಮಾಡ್ಬೇಕೇನ್ರಿ? ಯಾರಿಗೆ ದಾನ ಮಾಡಬೇಕು? ಕುಡುಕರಿಗೆ ದಾನ ಮಾಡ್ಬೇಕೇನು? ಕಳ್ಳತನ
ನಾನಾ ರೀತಿಯ ದುರಾಚಾರದಲ್ಲಿ ತೊಡಗಿದಂಥವ್ರಿಗೆ ದಾನ ಕೊಡಬೇಕಾಗ್ತದೇನ? ಹಂಗೆ ಕೊಡಂಗಿಲ್ಲ. ಈ ದೇಶ ಕಾಲ ಪಾತ್ರ ಅಪಾತ್ರ ವಿಚಾರವನ್ನು ಮಾಡಿ ಈ ದಾನವನ್ನು ಮಾಡ್ತಕ್ಕಂಥದ್ದು, ವಸ್ತುಗಳನ್ನು ಪ್ರೀತಿಯಿಂದ ಕೊಡ್ತಕ್ಕಂಥದ್ದು. ದೇಶ ಕಾಲ ಅದನ್ನು ನೋಡಿಕೊಂಡು ಮತ್ತು ಈ ಒಂದು ನಾವು ದಾನ ಮಾಡುವಂಥದ್ದು ಯೋಗ್ಯ ಐತಾ ಇಲ್ಲ ಅನ್ನುವಂಥದ್ದು. ಅದಕ್ಕೆ ತೊಗೊಳ್ಬೇಕಾದ್ರೂ ಕೂಡ ಅದು ಸತ್ಪಾತ್ರಕಂ ದಾನಂ ಅಂತ ಹೇಳಿದಾರೆ ಅವರು. ವಿಚಾರ ಮಾಡಿ ಕೇಸಿ ಯಾಕಂದ್ರೆ ಅದು ಆ ಒಂದು ದಾನ ತಗೊಳ್ಳಿಕ್ಕೆ ಆತ ಯೋಗ್ಯ ಆಗಿರಬೇಕು, ಆತಗೆ ಬೇಕಾಗಿರಬೇಕು, ಮತ್ತು ಆತ ಒಳ್ಳೆಯದಕ್ಕೆ ವಿನಿಯೋಗ ಮಾಡುವಂಥದ್ದಾಗಿರ್ಬೇಕು. ಒಂದು ಕಷ್ಟದ ಕಾಲದಲ್ಲಿ ಇದ್ದಾಗ ಆಗಿರ್ಬೋದು, ಮತ್ತು ಕೆಲವು ಅದಕ್ಕೆ ಅದನ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಇದನ್ನು ನೋಡಿಕೊಂಡು ಈ ವಿಚಾರವನ್ನು ಮಾಡಿ ಧನಾದಿ ವಸ್ತುಗಳನ್ನು ಪ್ರೀತಿಯಿಂದ ಕೊಡ್ತಕ್ಕಂಥದ್ದು. ಯಾವುದೋ ಅಪೇಕ್ಷೆ ಮಾಡಿದೆ ದಾನ ಮಾಡಬೇಕಾದ್ರೂ ಕೂಡ ಈಗ ಭಾಳಷ್ಟು ಜನ ಮನೆಯಾಗ ಇರ್ತಾರೆ, ಎಲ್ಲರೂ ಇರ್ತಾರೆ. ಇದು ಗುರುಗಳು ಹೇಳ್ತಿದ್ರು, ಒಂದೊಂದು ಸಲ ಹೇಳ್ತಿದ್ರು ಈ ಮಾತುಗಳು. ಏನು ಹೇಳ್ತಿದ್ರು ಅಂದ್ರೆ, ನಾವು ಮನ್ಯಾಗ ಎಲ್ಲರೂ ಒಂದು ಯಾರಿಗೂ ಒಂದು ಮಠಕ್ಕರ ಕೊಡಬೇಕಾಗ್ಯದ, ಒಬ್ಬ ಗುರುಗಳಿಗೆ ದಾನ ಕೊಡಬೇಕಾಗ್ಯದ, ದುಡ್ಡು ಕೊಡಬೇಕಾಗ್ಯದ ದಾನ. ಆವಾಗ ಏನು ಮಾಡ್ತೀವಿ, ಎಲ್ಲರ ಹೆಸರು ಹೇಳ್ಬಿಟ್ಟು ಒಂದು 10 ರೂಪಾಯಿ ಅಂತ ಇಟ್ಕೊಡ್ರಿ. ಸಣ್ಣ ಉದಾಹರಣೆ, ಒಂದು 10 ರೂಪಾಯಿ ನಾವು ಅವರಿಗೆ ಒಬ್ಬರ ಹೆಸ್ರ ಮೇಲೆ ಮನೆ ಯಜಮಾನ್ರು ಅಂತ ಹೇಳ್ಬಿಟ್ಟು ಹೆಸ್ರು ಕೊಟ್ಬಿಡ್ತೀವಿ. ಹಂಗೆ ಕೊಡಬಾರ್ದು. ಹೆಂಗೆ ಕೊಡಬೇಕು, ಮನೇಲಿ ಒಂದು 3 ಮಕ್ಕಳು ಅದಾವ, ಗಂಡ ಹೆಂಡತಿ ಅದಾರಂದ್ರೆ ಅವ್ರಿಗೆ 1 ರೂಪಾಯಿ, ಭಾಳ ಅಂದ್ರೆ ನೀವು ಒಂದು 5 ರೂಪಾಯಿನೇ ಮಾಡ್ತಿದ್ರಂದ್ರೆ ಅವ್ರ ಮಕ್ಕಳಿಗೆ 1 ರೂಪಾಯಿ ಅವ್ರ ಕೈಲೇ ಕೊಡಿಸ್ಬೇಕಂತಿದ್ರು. ಅವ್ರ ಕೈಲೇ ದಾನ ಕೊಡಿಸ್ಬೇಕು, ಅದು ಯೋಗ್ಯ ಆಗ್ತದೆ ಅಂತಿದ್ರು. ಅವರಿಗೂ ಅದು ಲಭಿಸ್ತದ ಅನ್ನುವಂಥ ವಿಚಾರದಲ್ಲಿ ಹೇಳ್ತಿದ್ರು. ಪ್ರತಿಯೊಬ್ಬರು ತಮ್ಮ ಕೈಯಲ್ಲಿ ದಾನ ಮಾಡುವಂಥದ್ದು ಅಂತ ಹೇಳ್ತಿದ್ರು. ಮತ್ತು ಈಗ ಇಲ್ಲಿ ಹೇಳ್ತಾರೆ, ಈ ದಾನ ಮಾಡಬೇಕಾದ್ರೂ ಕೂಡ ಸಾಲ ಮಾಡಿ ಕೊಡ್ಬೇಕೇನ್ರಿ? ಗುರುಗಳಿಗೆ ನಾವು ಕೊಡ್ಬೇಕಂದ್ರೆ ಸಾಲ ಮಾಡಿ ಕೊಡ್ಬೇಕೇನ್ರಿ? ಖಂಡಿತ ಹಂಗಲ್ಲ. ನೀನೇನು ದುಡ್ದಿರ್ತಿದ್ದಲ್ಲ, ಸಾಲ ಮಾಡಿ ಕೊಡುವಂಥದ್ದು ಅವಶ್ಯಕತೆ ಇರೋಂಗಿಲ್ಲ, ಕೊಡಬಾರ್ದು. ಹಂಗೆ ನೀನೇನು ದುಡ್ದಿರ್ತಿದ್ದು 1 ರೂಪಾಯಿದಾಗ ದುಡಿದ್ರೆ 3/4 ಭಾಗ ನಿನ್ನ ಸಂಸಾರಕ್ಕೆ ಇಟ್ಕೋಬೇಕು, ಅದರ 1/4 ಭಾಗ ನೀನು ದಾನ ಮಾಡಬೇಕು. 1/4 ಭಾಗ 10% ಮಾಡಿದ್ರು ಪರವಾಗಿಲ್ಲ. ಉಳಿದ ಭಾಗ ನಿನ್ನ ಹೆಂಡತಿ ಮಕ್ಕಳು ಸಂಸಾರಕ್ಕೆ ವಿನಿಯೋಗ ಮಾಡಿಕೊಡ್ಬೇಕು. 1/4 ಭಾಗ ಮಾತ್ರ ಮಾಡಬೇಕಾಗ್ತದೆ. ಅದು ಮುಖ್ಯವಾಗಿರುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಅವರು, ಯಾವುದೋ ಒಂದು ಸತ್ಪಾತ್ರಕ್ಕೆ ಕೊಟ್ಟರೆ ಅದು ದಾನ ಯಾಕೆ ಮಾಡಬೇಕು ಅಂತಂದ್ರೆ ಕೂಡ ಕೆಲವು ಹೇಳ್ತಾರೆ. ಈಗ ಒಂದು ಜೋಳದ ಕಾಳು ಒಂದು ಭೂಮಿಗೆ ಬಿತ್ತು ಅಂತಂದ್ರೆ ಅದು ತಿರ್ಗಾ ಗಿಡಾಗಿ ಎಷ್ಟು ಬರ್ತದೆ ಕಾಳು? ಅದಕ್ಕೆ ಒಂದು ದೊಡ್ಡ ದಪ್ಪ ತಿನಿ ಬರ್ತದೆ. ಅವಕ್ಕೆ ಎಷ್ಟು ಕಾಳಂತ ಲೆಕ್ಕ ಇರೋಂಗಿಲ್ಲ, ಎಣ್ಸೋಕ್ಕಾಗಲ್ಲಲ್ಲ. ಆ ರೀತಿ ನೀನು ಕೊಟ್ಟಂಥ ದಾನ ಸತ್ಪಾತ್ರರಿಗೆ ಏನು ಕೊಟ್ಟಿ ಅಂತಂದ್ರೆ ಅದು ನಿನಗೆ ಭಾಳಷ್ಟು ಫಲ ಕೊಡ್ತದೆ, ಮುಂದೆ ಭಾಳಷ್ಟು ಸಿಗ್ತದೆ ಅದರಿಂದ. ಅದೇನು ಹಂಗೆ ಕೊಟ್ಟದ್ದು, ಅದಕ್ಕೆ ಹೇಳ್ತಾರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನೆ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅದು ಸಿಕ್ಕೇ ಸಿಗ್ತದೆ. ಅದನ್ನು ಏನು ಕೊಡ್ತೀವಿ ಅದು ಡಬಲ್ ತ್ರಿಬಲ್ ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ಭೂಮಿಗೆ ಬಿದ್ದು ಒಂದು ಕಾಳು, ಒಂದೇ ಕಾಳು ಅಷ್ಟು ತೆನಿಯಾಗಿ ಬರ್ತದಂದ್ರೆ ನೀನು ದಾನ ಕೊಟ್ಟದ್ದು ಹಂಗೆ ಹೋಗ್ತದೆ ಅನ್ನೋದ್ರೆ ಖಂಡಿತ ಹೋಗಂಗಿಲ್ಲ, ಅದು ಬರ್ತದೆ. ಆ ರೀತಿ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ದಾನ ಅದು ಹೆಂಗಂದ್ರೆ ದರಿದ್ರನಿಗೆ ದಾನವನ್ನು ಕೊಡುವಂಥದ್ದು, ಹಸಿವೆಯಾದವನಿಗೆ ಅನ್ನವನ್ನು ಕೊಡುವಂಥದ್ದು, ಅವನು ಭಾಳ ಬಡತನದಾಗಿದ್ದ ಭಾಳ ಕಷ್ಟದಾಗಿದ್ದಂದ್ರೆ ದುಡ್ಡು ಕೊಡುವಂಥದ್ದು. ಹೌದಾ? ಮತ್ತು ಭಾಳ ಹಸಿವೆಯಾಗಂದ್ರೆ ಅಲ್ಲಿ ರೊಕ್ಕ ಹಂಗೂ ಕೊಡುವಂಗಿಲ್ಲ. ಅವನಿಗೆ ದುಡ್ಡಿನ ಅವಶ್ಯಕತೆ ಅದ, ಬಡವ ಅದಾನ, ಮತ್ತು ಈ ಥರ ಎಂದಾಗ ನಾವು ಧನವನ್ನು ಕೊಡಬೇಕಾಗ್ತದೆ. ಭಾಳ ಹಸಿವಾಗ್ಯದಂತಂದ್ರೆ ನಾವು ಏನೇನೋ ಕೊಡ್ತೀವಿ ಅಂದ್ರೆ ಅದು ತೃಪ್ತಿ ಆಗ್ತದೆ ಅಂತಂದ್ರೆ ಇಲ್ಲ, ಅಲ್ಲಿ ಅನ್ನವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಅನ್ನವನ್ನು ಕೊಡಬೇಕಾಗ್ತದೆ. ಮತ್ತು ಹೊಟ್ಟೆ ತುಂಬಿದವನಿಗೆ ಹಸಿವಾಗ್ಯದೇನಂತೇಳಿ ನಾವು ಹೋಗಿ ಕೊಡ್ತೀವಿ ಅಂದ್ರೆ ಅದು ಯೋಗ್ಯ ಆಗ್ತದೆ ಅಂದ್ರೆ ಯೋಗ್ಯ ಆಗಂಗಿಲ್ಲ. ಯಾರಿಗೆ ಭಾಳಷ್ಟು ಹಸಿವಾಗಿರ್ತದೆ ಅವ್ರಿಗೆ ಮಾತ್ರ ಅನ್ನವನ್ನು ಕೊಡಬೇಕಾಗ್ತದೆ. ಮತ್ತು ಭಾಳಷ್ಟು ಚಳಿಯಿಂದ ನಡುಗ್ತಾ ಇರ್ತಾನೆ, ಭಾಳಷ್ಟು ಒದ್ದಾಡ್ತಾ ಇರ್ತಾನೆ, ಚಳಿಯಿಂದ ನಡುಗ್ತಾ ಇರುವಂಥವನಿಗೆ ಆತಗೆ ಹೋಗಿ ಊಟ ಕೊಡ್ತೀನಿ ಅಂದ್ರೆ ನಡೀತದೆ ಅನ್ನೋದ್ರೆ ಇಲ್ಲ. ಆವಾಗ ಆತಗೇನು ಅಂದರೆ ವಸ್ತ್ರವನ್ನು ಕೊಡುವಂಥದ್ದು, ಬೆಡ್ಶೀಟ್ ಕೊಡುವಂಥದ್ದು, ಕಂಬಳಿ ಕೊಡುವಂಥದ್ದು, ಒತ್ಕೊಳಕ್ಕೆ, ಆ ರೀತಿ ದಾನವನ್ನು ಕೊಡಬೇಕಾಗ್ತದೆ.
ಮತ್ತು ಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಅದಕ್ಕೆ ಭಾಳಷ್ಟು ಶ್ರೀಮಂತರು ಹಂಗಿದ್ರೆ ಯಾತ್ರೆ ಹೋಗುವಂಥದ್ದು. ಅದು ಕೂಡ ಅಲ್ಲಿ ವಾಹನವನ್ನು ಭಾಳಷ್ಟು ದೊಡ್ಡ ಶ್ರೀಮಂತರು ಅದಾರ ಅಂದ್ರೆ ಒಂದು ಗಾಡಿ ಪಾಡಿ ಒಂದು 20-30 ಗಾಡಿಗಳು ತಮ್ಮ ಹತ್ರ ಇದ್ರೆ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ವಾಹನವನ್ನಾದರೂ ಕೊಡ್ಬೋದು. ಅದು ಕೂಡ ದಾನದಾಗ ಬರ್ತದೆ. ಅಂದ್ರೆ ಹೋಗಿ ಬರ್ರಿ ಅಂತ ಕೊಡುವಂಥದ್ದು. ಅದಕ್ಕೆ ಯೋಗ್ಯವರನಿಗೆ ವಧುವನ್ನು ದಾನ ಮಾಡಬೇಕು. ವಧುವನ್ನು ಕೊಡಬೇಕಾದ್ರೆ ಎಂಥನಿಗೆ ಕೊಡಬಾರ್ದು. ಅದನ್ನು ವಿಚಾರ ಮಾಡಿ ಯೋಗ್ಯನಾದಂಥ ವರನಿಗೆ ಮಾತ್ರ ಈ ವಧುವನ್ನು ಕೊಡಬೇಕಾದಂಥದ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ದಾನದಲ್ಲಿ ಬರ್ತಾವೆ. ಈ ಇಹದಲ್ಲಿ ಕೀರ್ತಿಯನ್ನು ಮತ್ತು ಪರದಲ್ಲಿ ಗತಿಯನ್ನು ಕೊಡುವಂಥ ದಾನ. ಇಹದಲ್ಲಿ ಕೀರ್ತಿಯನ್ನು ನೋಡಪ್ಪ ಎಷ್ಟು ಒಳ್ಳೆಯ ವದಾನ. ಪ್ರತಿಯೊಬ್ಬರು ನೆನೆಸ್ತಾರಿಲ್ಲ, ಕಷ್ಟದಾಗ ಆಗ್ತಾನಪ್ಪ, ಎಂಥ ಒಂದು ದಾನ ಶೂರ ಕರ್ಣ ಇದ್ದಂಗೆ ಅದಾನ, ಎಷ್ಟು ಕೀರ್ತಿಯನ್ನು ಪಡ್ಕೊಳ್ತಾರೆ ನೋಡ್ರಿ. ದಾನ ಕೊಡ್ಬೇಕಾದ್ರೆ ಹಂಗೆ ಕೊಡ್ಬೇಕಂತ ಹೇಳ್ತಾರೆ. ಇಹದಲ್ಲೂ ಅದನ್ನು ಕೊಂಡಾಡಬೇಕು ಜನ, ಎಂಥ ಒಳ್ಳೆ ಮನುಷ್ಯ. ಯಾಕಂದ್ರೆ ಒಂದು ಕೆಟ್ಟ ಭಾವದಿಂದ ಕೊಡುವಂಗಲ್ಲ. ಈಗ ಯಾರೋ ನಮ್ಮ ಮನ್ಯಾಗ ಯಾರೋ ಒಬ್ರು ಕೆಲಸದವ್ರು ಬಂದಿರ್ತಾರಂತ ತಿಳ್ಕೊಳ್ರಿ. ಕೆಲಸದವ್ರು ಬಂದಾರಂದ್ರೆ ನಮ್ಮ ಮನ್ಯಾಗ ಸೀರೆಗಳು ಇರ್ತಾವೆ, ಹೌದಾ, ಭಾಳ ಸೀರೆಗಳು ಬಟ್ಟೆಗಳು ಅವೆಲ್ಲ ಇರ್ತಾವೆ. ಅಯ್ಯಯ್ಯ ನೀನು ಇದೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದ್ಬಿಡು, ಇಷ್ಟು ಬಟ್ಟೆ ನಿನಗೆ ಕೊಡ್ತೀನಿ ಅಂತ ಕೊಟ್ಟು ಬಿಟ್ಕೇಸಿ ಆಮೇಲೆ 4 ಮಂದಿ ಮುಂದೆ ಇಲ್ರಿ ಎಷ್ಟು ಬಟ್ಟೆಗಳು ಎಲ್ಲ ಇದ್ದವು ಆ ಕೆಲಸಕ್ಕೆ ಕೊಟ್ಬಿಟ್ಟಿನಿ ನೋಡ್ರಿ ಅಂತ. ಅವ್ರು ಏನ್ಕೋತಾರೆ, ಏನು ದಾನದಪ್ಪ ಇಷ್ಟು ದಾನ ಮಾಡ್ತಾಳೆ ಅಂತ. ಅದು ದಾನಕ್ಕೆ ಸಂಬಂಧಪಡಂಗಿಲ್ಲ ಅದು. ಯಾಕಂದ್ರೆ ಆಕಿನ ಕೆಲಸ ತೊಗೊಂಡು ಕೊಡುವಂಥದ್ದು ದಾನಕ್ಕೆ ಬರೋಂಗಿಲ್ಲ ಅದು. ಒಳ್ಳೆ ಭಾವದಿಂದ ಆಕಿನ ಅವ್ರ ಕಡೆಯಿಂದ ನಾವೇನು ಕೆಲಸ ಅಪೇಕ್ಷೆ ಮಾಡಿದೆ ಅದಾದ ಬಿಟ್ಟು ದಾರಿಯಲ್ಲಿ ಭಿಕ್ಷೆಗ ಏನು ಕೆಲಸ ಮಾಡೋರು ಹೋಗ್ತಿರ್ತಾರೆ, ಇದು ಇಟ್ಟು ಕಸ ಹುಡುಗ್ರಿ ಅಂಗಳದಂದು ಅಷ್ಟು ಹುಡುಗಿ ಇದನ್ನೆಲ್ಲ ನೀಟಾಗಿಡ್ರಿ, ನಾನು ಇಷ್ಟು ರೊಕ್ಕ ಕೊಡ್ತೀನಿ. ಅಯ್ಯ ಪಾಪ ಅವ್ರು ಹೊಂಟಿದ್ರಿ ನಾ ಇಷ್ಟು ರೊಕ್ಕ ಕೊಟ್ಟಿನಿ ದಾನ ಕೊಟ್ಟಿನಂಗೆ ನಾವು ಭಾವ ಹೇಳಂಗಿಲ್ಲ. ಯಾಕಂದ್ರೆ ಅದು ಕೆಲಸ ಮಾಡಿಸ್ಕೊಂಡಿರ್ತಾನೆ ಅಪೇಕ್ಷೆ. ಅದು ದಾನ, ಅದು ಯಾವುದಕ್ಕೂ ಸರಿ ಆಗಂಗಿಲ್ಲ. ಅದರಿಂದ ಯಾವ ಫಲಗಳು ಇರೋಂಗಿಲ್ಲ. ಕೊಡಬೇಕಾದ್ರೆ ಯಾವುದೋ ಅಪೇಕ್ಷೆ ಇಲ್ಲದೆ. ಮತ್ತು ದಾನ ಕೊಡ್ಬೇಕಂದ್ರೆ ನಮ್ಮ ಮನ್ಯಾಗ ಯಾರಾದರೂ ಊಟಕ್ಕೆ ಬಂದಾರೆ, ಯಾರು ಭಿಕ್ಷಗಾರ ಬಂದಾರಂತ ಅಂದ್ಕೊಂಡಾಗ ಇಲ್ರಿ ದಾನ ಧರ್ಮ ಎತ್ತಿದ ಕೈರಿ ಅಂತ ಅನ್ನೋ ಹಂಗಿಲ್ಲ, ಅಂತ ಅಂತಾರೆ. ಎಷ್ಟು ಯಾರೇ ಬಂದರೂ ಕೂಡ ದಾನ ಧರ್ಮ ಮಾಡ್ತಾರೆ, ಭಾಳ ಚಂದರ್ರಿ ಅಂತ ಹೇಳ್ತಾರೆ. ಆದ್ರೆ ದಾನ ಧರ್ಮ ಎಂಥದ್ದು ಕೊಡಬೇಕು ಅಂತಂದ್ರೆ, ನಾವು ಊಟ ಮಾಡ್ತಾ ಇರುವಂಥದ್ದು ನಿನ್ನೆ ಇರುವಂಥದ್ದು ಅನ್ನ ರೊಟ್ಟಿ ಅದೆಲ್ಲ ಐತ್ರಿ, ನಾ ದಾನ ಕೊಟ್ಟೀನಿ ಅಥವಾ ಬಟ್ಟೆಗಳು ಕೊಟ್ಟೀನಿ ಅಥವಾ ಹಿಂಗೆ ಕೊಟ್ಟೀನಿ ಅಂತ ಅದು ನಮಗೆ ಬೇಕಾಗ್ಲಾರ್ದು ಎದಕ್ಕೂ ಬರ್ಲಾರ್ದು ನಾವು ದಾನ ಕೊಟ್ಟಿದ್ರೆ ಅದು ಯೋಗ್ಯ ಆಗಂಗಿಲ್ಲ. ನಾವೇನೋ ಊಟ ಮಾಡ್ತಾ ಇದ್ದೀವಿ, ಅವ್ರು ಬಂದರು ಅಂತಂದ್ರೆ ಒಂದು ರೊಟ್ಟಿ ಇದ್ದಾಗ ಇಲ್ಲ ಭಾಳ ರೊಟ್ಟಿ ಇಲ್ಲ, ಒಂದೇ ರೊಟ್ಟಿ ಊಟ ಮಾಡ್ತಾ ಇದ್ದೀವಿ, ಬಂದು ಬಿಟ್ರಿ ಯಾರೋ ಭಿಕ್ಷಾಗಾರ ಅಂತಂದಾಗ ಅದ್ರಾಗ ನೀನು ಅರ್ಧ ರೊಟ್ಟಿ ತಗೋ, ನೀವು ಊಟ ಮಾಡಿದಂಥದ್ದೇ ಫ್ರೆಶ್ ಆಗಿರುವಂಥದ್ದು ದಾನ ಕೊಡುವಂಥದ್ದು. ನೀನು ಊಟಗಳ ಬಟ್ಟೆ ಕೂಡ ಯಾವುದ್ಯಾವ್ದು ನಾವು ಉಟ್ಟು ಅಳೀದಾಗಿ ಅದನ್ನು ಒಗಿಬೇಕನ್ನೋದನ್ನು ನಾ ಯಾರಿಗೆ ಕೊಟ್ಟೆ ದಾನದಾಗ ಬಂದ್ರಿ ನನ್ನ ಪುಣ್ಯ ಬರ್ತಂದು ನೀ ಅನ್ನಂಗಿಲ್ಲ. ಯಾಕಂದ್ರೆ ನಿನಗೆ ಚಲೋ ಬಟ್ಟೆಗಳು ಏನು ಚಲೋ ಹೊಸ ಬಟ್ಟೆ ಕೊಡ್ಬೇಕನ್ನೋ ದಾನ ಅಂತಂದ್ರೆ ನೀ ಚಲೋ ಬಟ್ಟೆನೇ ಕೊಡ್ಬೇಕಾಗ್ತದಲ್ಲಿ. ಅದಕ್ಕೆ ಈ ರೀತಿಯಾಗಿ ದಾನದಲ್ಲಿ ಕೂಡ ನಾವು ನಮಗೇನು ಬೇಕಾಗ್ಲಾರ್ದು ಕೊಟ್ಟಿವಿ, ಭಾರಿ ದಾನ ಧರ್ಮ ಕೊಡ್ತೀವಿ ಅಂತಂದ್ರೆ ಅದು ಯಾವುದಕ್ಕೂ ಅಲ್ಲಿ ದಾನದ ಫಲಗಳು ಸಿಗಂಗಿಲ್ಲ. ನಮಗೆ ಏನು ಅದು ನಮಗೂ ಕೂಡ ಅದು ಇಂಪಾರ್ಟೆಂಟ್ ಇರಬೇಕು, ಮೇಲಾಗಿ ಯೋಗ್ಯ ಇರಬೇಕು ಕೊಡುವಂಥದ್ದಕ್ಕೆ. ಅದು ಅವರು ಪ್ರೀತಿಲಿಂದ ತೊಗೊಳ್ಬೇಕು, ಅವರಿಗೆ ಅದು ಚೆನ್ನಾಗಿರಬೇಕು. ಅಂಥದ್ದು ವಸ್ತುಗಳನ್ನು ಮಾತ್ರ ಯಾವುದೇ ಆಗಿರಲಿ, ಅಲ್ಲಿ ದವಸ ಧಾನ್ಯಗಳಾಗಿರ್ಬೋದು, ಬಟ್ಟೆ ಬರೆಗಳಾಗಿರ್ಬೋದು, ಏನೇ ಕೊಟ್ಟರು ಕೂಡ ಅದು ಒಳ್ಳೆಯ ರೀತಿಯಿಂದ ಅದು ಆಗ್ತದೆ. ಅದರಿಂದ ಏನಾಗ್ತದೆ ಅಂದರೆ ಇಹದಲ್ಲೂ ಎಂಥ ಒಂದು ಅದ್ಭುತ ವ್ಯಕ್ತಿ ಅದನ್ನಪ್ಪ ನಮಗೆ ಹಿಂಗೆಲ್ಲ ಕೊಟ್ಟಿದ್ದಾನೆ ಅನ್ನುವಂಥ ಜನರ ಒಂದು ಕೀರ್ತಿ ಆಗ್ತದೆ, ಒಳ್ಳೆಯ ಕೀರ್ತಿ ಬರ್ತದೆ ಇಹದಲ್ಲಿ. ಮತ್ತು ಪರಲೋಕದಲ್ಲಿ ಕೂಡ ಉತ್ತಮ ಗತಿ ಸಿಗ್ತದೆ. ಅಲ್ಲಿ ಕೂಡ ಈ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಅಂತ ಇವೇನು ಗತಿಗಳದಾವ ಅದು ಕೂಡ ಅಲ್ಲಿ ಸ್ವರ್ಗಾದಿ ಭೋಗಗಳು ಸಿಗುವಂಥದ್ದು. ಒಳ್ಳೆ ಕೆಲಸ ಮಾಡಿರ್ತಾನೆ, ಒಳ್ಳೆ ಭಾವದಿಂದ ಮಾಡಿರ್ತಾನೆ, ಅದು ಪುಣ್ಯಕ್ಕೆ ಜಮಾ ಆಗಿ ಅಲ್ಲಿ ಕೂಡ ಒಳ್ಳೆ ಇದರಲ್ಲಿ ಸಿಗ್ತದೆ ಅನ್ನುವಂಥ ವಿಚಾರ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ನೇಮ ಚತುರ್ಭೇದ ನಿರೂಪಣೆ ಸೂತ್ರ 3ಕ್ಕೆ ಪದ 22 ಅಂತ ಹೇಳ್ತಾರೆ. ಈಗ ಈಶ್ವರ ಪೂಜೆ ಬಗ್ಗೆ ಹೇಳ್ತಾರೆ. ಈಗ ಹೇಳ್ತಾರೆ ಯಾವ ರೀತಿ 5ನೇ ನೇಮವನ್ನು ವಿಸ್ತಾರಪೂರ್ವಕವಾಗಿ ಈ ಸೂತ್ರದಲ್ಲಿ ಹೇಳ್ತಾರೆ. ಈ ನೇಮ ದಶಕದಲ್ಲಿರುವ ಈಶ್ವರ ಪೂಜೆಯನ್ನು ಹೇಳ್ತಾರೆ. ಹೆಂಗೆ ಪೂಜೆ ಮಾಡಿ ಭಾಳ ಅದ್ಭುತವಾದ ನಿಜಗೊಂಡ್ರೆ ನೋಡ್ರಿ. ಅದಕ್ಕೆ ನೀವೇನೇ ಕೇಳ್ರಿ ಮತ್ತು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಸೀದಾ ನಮ್ಮ ಸ್ವರೂಪಕ್ಕೆ ಕರ್ಕೊಂಡು ಹೋಗ್ತಾರೆ. ನಾವು ಇದೇ ಅನ್ನಂಗಿಲ್ಲ ಅದೇ ಅನ್ನಂಗಿಲ್ಲ, ಶಿವಕಾರುಣ್ಯ ಸ್ಥಳ ಅನ್ನಂಗಿಲ್ಲ, ಜೀವ ಸಂಬೋಧನ ಅನ್ನಂಗಿಲ್ಲ, ನೀತಿ ಅನ್ನಂಗಿಲ್ಲ, ಯೋಗ ಅನ್ನಂಗಿಲ್ಲ. ಎಲ್ಲಿ ತೊಗೊಂಡೋದ್ರು ಕೂಡ ನಮ್ಮ ಮೂಲ ಸ್ವರೂಪಕ್ಕೆ ತೊಗೊಂಡು ಹೋಗ್ತಾರೆ ಅವರು. ಇಲ್ಲೇನು ಹೇಳ್ತಾರೆ ನೋಡ್ರಿ 4ನೇ ಸೂತ್ರದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಶಿವನೇ ತಾನೆಂದು ಮಾನಸದಳು ಪೂಜಿಸದವನಿಗೆ ಭವಬಂಧವಳಿಯುವುದೇ. ಎಷ್ಟು ಅದ್ಭುತ ಅಲ್ಲ. ಮತ್ತು
ಶಿವ ಬೇರೆ ಅದಾನ, ನಾನು ಬೇರೆ ಅದೇನ, ಅವ ಪೂಜೆ ಮಾಡ್ತಗಳವ, ನಾ ಪೂಜೆ ಮಾಡವ ಅಂದ್ರೆ ಇಲ್ಲಿ ಅದಕ್ಕೆ ಅಧಿಕಾರಿಗಳು ಬೇರೆ ಅದಾರ. ಮತ್ತು ಎಲ್ಲರಿಗೂ ತಿಳಿಯೋಂಗಿಲ್ಲ. ಈಗ ಭೋಗದ ಅಪೇಕ್ಷೆ ಇಟ್ಕೊಂಡು ಶಿವ ನಾ ಬೇರೆ ಅದನಪ್ಪ, ನಾ ಬೇರೆ ಇದೀನಿ ಅಂತ ಅವು ಪೂಜೆ ಮಾಡೋರು, ಅದಕ್ಕೆ ಅಧಿಕಾರಿಗಳು ಬೇರೆ ಇರ್ತಾರೆ, ಅವ್ರು ಮಾಡ್ಬೋದು. ಮತ್ತು ಅಲ್ಲಿಂದ ಇಲ್ಲಿಗೆ ತಂದು ಹಚ್ಚಂಗಿಲ್ಲ, ಇಲ್ಲಿಂದ ಅಲ್ಲಿ ತಂದು ಹಚ್ಚಂಗಿಲ್ಲ. ಅವರವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವರವರ ಅಧಿಕಾರತ್ವ ಹೆಂಗಿರ್ತದೆ ಆ ಪ್ರಕಾರ ಈ ವಿಚಾರಗಳನ್ನು ತೊಗೊಳ್ಬೇಕಾಗ್ತದೆ. ಅದ್ರಾಗ ಹಿಂಗೆ ಹೇಳಿದ್ರಲ್ರಿ, ಇದ್ರಾಗ ಹಿಂಗೆ ಹೇಳಿದ್ರಿ, ಇದ್ರಾಗ ಹಂಗೆ ಹೇಳಿದ್ರೆ ಹಂಗೆ ಅನ್ನಂಗಿಲ್ಲ. ರಾಗಿಗಳು ಈ ದೇವ್ರು ಬೇರೆ ನಾನು ಬೇರೆ, ನನಗೆ ಇದು ಕೊಡಪ್ಪ ಅಂತ ಕೈ ಹೊಡ್ಕೊಂಡೇ ಕುಂತಿರ್ತಾರೆ. ಆ ಭೋಗದ ವಸ್ತುಗಳನ್ನು ಪಡ್ಕೊಳಕ್ಕೆ ಇಚ್ಛೆಯಿಂದ ಪೂಜೆ ಪುರಸ್ಕಾರಾದಿಗಳು ಬರ್ತವೆ. ಯಾಕಂದರೆ ಯಾವಾಗ ನಿನಗೆ ಮುಮುಕ್ಷ ನಾನು ಈ ಭವಬಂಧನದಿಂದ ಪಾರಾಗಬೇಕು, ಈ ಜನನ ಮರಣದಿಂದ ನಾನು ಪಾರಾಗಬೇಕು ಅನ್ನುವಂಥ ಭಾವ ಉಳ್ಳವನಿಗೆ ಅದ ಇದು. ಮುಮುಕ್ಷು ಇದ್ದವನಿಗೆ ಇರುವಂಥದ್ದಿದು. ಯಾಕಂದ್ರೆ ಆ ಸಂಸಾರದ ಭೋಗಗಳು, ಈ ಲೋಕದ ಪರಲೋಕದ ಭೋಗಗಳು ಎಲ್ಲ ಸುಟ್ಬಿಟ್ಟಿದೆ. ನಾವು ಯಾವ ನನಗೆ ಬೇಡ ಅಂತ ಕುಂತಾನಿತ ಈ ಕುಂತತಿ ಹೇಳ್ತಾರೆ ಅವರು. ಏನು ಹೇಳ್ತಾರ? ಶಿವನೇ ತಾನೆಂದು ಮಾನಸದಳು ಪೂಜಿಸದವನಿಗೆ ಭವಬಂಧವಳಿಯದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಪರಮಾತ್ಮನೇ ತಾನೆಂದು, ದೇವ್ರು ಬೇರೆ ಆದಪ್ಪ, ನಾನು ಬೇರೆ ಆದಪ್ಪ ಅಂತ ಕೂತ್ಕೊಂಡಂಥದಿಗೆ ಅಲ್ಲಿದು. ಹಂಗಂದತಿಗೆ ಭವಬಂಧ ಅಳಿತದೇನ? ಭವಬಂಧ ಅಂದ್ರೇನು? ಜನನ ಮರಣ ದುಃಖದಿಂದ ಬಿಡುಗಡೆ ಆಗುವಂಥದಕ್ಕೆ. ಅದಕ್ಕೆ ಇಲ್ಲೇನು ಹೇಳ್ತಾರ? ಶಿವನೇ ಅಂದ್ರೆ ಮಹಾದೇವನೇ. ಮಹಾದೇವನೇ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥನು ಶಿವ. ಮಹಾದೇವ, ಮಹಾದೇವ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಮಹಾದೇವ ಅಂತ ಹೆಸರು ಬಂದದತ್ತೆಗೆ. ಅದಕ್ಕೆ ತಾನೆಂದು ಮಾನಸದಳು ಅಂದ್ರೆ ಮನಸ್ಸಿನಿಂದ ಪೂಜೆಯನ್ನು ಮಾಡದವನಿಗೆ ಏನಾಗ್ತದೆ? ಭವಬಂಧ ಅಳಿತದೇನಂದ್ರೆ ಈ ಸಂಸಾರ ನಾಶ ಆಗ್ತದೇನಂದ್ರೆ ಇಲ್ಲ. ಸಂಸಾರ ಅಂದರೆ ಯಾವುದು? ಜನನ ಮರಣ ಅನ್ನುವಂಥ ಸಂಸಾರ. ಅದಕ್ಕೆ ಪರಮಾತ್ಮನೇ ತಾನೆಂದು ಮನಸ್ಸಿನಿಂದ ಪೂಜೆಯನ್ನು ಮಾಡದವನಿಗೆ, ನಾನೇ ಪರಮಾತ್ಮ ಸ್ವರೂಪ ಇದೀನಿ. ಎಲ್ಲೋದ್ರೂ ಕೂಡ ಮಹಾತ್ಮರು ಹೇಳ್ತಾರೆ, ದೇವ್ರ ದಿಂಡ್ರಿಗೆ ಬೇಡ ಅನ್ನಂಗಿಲ್ಲಪ್ಪ. ದೇವ್ರ ದಿಂಡ್ರಿಗೆ ನಿನಗೆ ಬೇಡ, ಹೋಗು ಎಲ್ಲ ಕಡೆ ತಿರುಗಾಡು. ನೀನು ರೊಕ್ಕ ಇತ್ತು, ಶಕ್ತಿ ಇತ್ತು ಮೈಯಲ್ಲಿ, ಎಲ್ಲ ಕಡೆ ಹೋಗು, ನಿನಗೆ ಯಾರು ಬೇಡ ಅಂತಾರೆ. ಆದರೆ ಒಂದು ವಿಚಾರ, ಆ ಪರಮಾತ್ಮನ ಸ್ವರೂಪನೇ ನೀನು ಅನ್ನುವಂಥದ್ದು, ಅದನ್ನು ಮಾತ್ರ ನಾವು ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಅದನ್ನೇ ಹೇಳ್ತಾರೆ, ಪರಮಾತ್ಮನೇ ತಾನೆಂದು ಮನಸ್ಸಿನಿಂದ ಪೂಜೆಯನ್ನು ಮಾಡದವನಿಗೆ ಜನನ ಮರಣ ರೂಪವಾದ ಸಂಸಾರ ನಿವೃತ್ತಿಯಾಗುವುದೇ? ಖಂಡಿತ ಸಾಧ್ಯ ಇಲ್ಲ. ಆ ಜನನ ಮರಣ ನಿವೃತ್ತಿ ಆಗಬೇಕಾಗಿತ್ತು, ಈ ಒಂದು ದುಃಖದಿಂದ ಪಾರಾಗಬೇಕಾಗಿತ್ತು ಅಂತಂದ್ರೆ ಆ ಪರಮಾತ್ಮನ ಸ್ವರೂಪನೇ ನಾನಿದ್ದೀನಿ. ಮಾಡು. ಹಂಗೆ ಮಾಡ್ತಾರೆ ಮಹಾತ್ಮರು. ಪೂಜೆ ಮಾಡು. ಯಾರಿಗೆ ಮಾಡ್ತಿ? ನೀನೇ ನೀನು. ಯಾಕಂದ್ರೆ ಈ ಮನಸ್ಸಿನಿಂದ ಮಾಡು. ನೀನು ಆಕಾರದಾಗ ನೋಡ್ತೀಯಾ, ಅದು ನಿನ್ನ ಸ್ವರೂಪ ಅಂತ ಮಾಡು. ಹೌದು, ನೀ ಪೂಜೆ ಮಾಡ್ತೀಯಾ, ನನ್ನ ಸ್ವರೂಪ ಅಂತ ಮಾಡು. ಎಲ್ಲ ಕಡೆ ನೋಡ್ತೀಯ, ಅದೆಲ್ಲ ನಿನ್ನ ಸ್ವರೂಪನೇ ಐತೆ. ಈ ರೀತಿ ತಿಳ್ಕೊಂಡಾಗ ಜನನ ಮರಣ ನಿವೃತ್ತಿ ಆಗ್ತದ ಅಂತ ಹೇಳ್ತಾರೆ ಅವರು. ಮತ್ತು ಒಂದನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ? ಈಶ್ವರ ಪೂಜೆ ತ್ರಿಕರಣ ಮೂಲಕ ಅಂದ್ರೆ 3 ಪ್ರಕಾರ ಆಗ್ಯದ. ಈಶ್ವರ ಪೂಜೆ ಹೆಂಗೆ ಮಾಡಬೇಕು ಅಂದ್ರೆ 3 ರೀತಿಯಿಂದ ಮಾಡ್ಬೇಕಂತ ಹೇಳ್ತಾರೆ ಅವರು. ಯಾವ ರೀತಿ ಅಂತಂದ್ರೆ ಒಂದನೇ ನುಡಿಯಲ್ಲಿ ಹೇಳ್ತಾರೆ, ತನು ವಚೋ ಮಾನಸ ವಿನಿತರಿಂದೀಶ್ವರಾರ್ಚನೆ 3 ತೆರನಲ್ಲಿ ಕ್ರಮದಿಂದ ವನಿತೆ ಕನಿಷ್ಠ ಮಧ್ಯಮ ಉತ್ತಮ ನೆನೆಸಿ ಭಜನೆ ನುತಿ ಚಿಂತನೆ ಬಿಡಿದಿರ್ಕು. ಏನು ಹೇಳ್ತಾರೆ ನೋಡ್ರಿ ಇಲ್ಲಿ, ಎಷ್ಟು ಅದ್ಭುತವಾಗಿ ಹೇಳ್ತಾರ. ಯಾಕಂದ್ರೆ ಕನಿಷ್ಠನು ಶರೀರದಿಂದ ಈಶ್ವರನ ಪೂಜೆಯನ್ನು ಮಾಡ್ತಾನ. ಈ ಶರೀರದಿಂದ ಪೂಜೆ ಪುರಸ್ಕಾರಗಳನ್ನು ಸಾಯವರಿಗೆ ಮಾಡ್ತೀವಿಲ್ಲ ನಾವು. ಭಾಳ ಅದ್ಭುತವಾಗಿ ಹೇಳ್ತಾರ. ಇವು ನಮಗೆ ಗೊತ್ತೇ ಇರಂಗಿಲ್ಲ ನೋಡ್ರಿ. ಇವು ಏನು ಅದ್ಭುತವಾಗಿ ಹೇಳ್ತಾರೆ ನಿಜಗೊಂಡ್ರೆ. ಭಾಳಷ್ಟು ಸೂಕ್ಷ್ಮದ ವಿಚಾರಗಳನ್ನು ಹೇಳ್ತಾರೆ. ನಾವು ಹುಟ್ಟಿನಿಂದ ಸಾಯೋವರೆಗೂ ಪೂಜೆ ಮಾಡಿ ಸುಸ್ತಾಗಿ ಸಾಯ್ತೀವಿ, ಹೌದಲ್ಲ? ಅವ್ರು ಏನು ಹೇಳ್ತಾರೆ? ಶರೀರದಿಂದ ಮಾಡುವಂಥದ್ದು ಪೂಜೆ, ಶರೀರದಿಂದ ಈಶ್ವರನ ಪೂಜೆಯನ್ನು ಮಾಡ್ತಾನಂತಂದ್ರೆ ಏನಂದ್ರೆ ಕನಿಷ್ಠನು ಶರೀರದಿಂದ ಈಶ್ವರನ ಪೂಜೆ ಮಾಡ್ತಾನೆ. ಕನಿಷ್ಠ ಭಾವವುಳ್ಳಂಥವನು ಏನು ಮಾಡ್ತಾನೆ? ಈ ಶರೀರದಿಂದ ಈಶ್ವರನ ಪೂಜೆ ಮಾಡ್ತಾನೆ. ಈಶ್ವರನ ಪೂಜೆ ಮಾಡುವಂಥ, ಶರೀರದಿಂದ ಈಶ್ವರನ ಪೂಜೆ ಮಾಡುವಂಥವನು ಕನಿಷ್ಠ. ಮತ್ತು ಈ ಮಧ್ಯಮ
ಮಧ್ಯಮ ಭಾವ ಉಳ್ಳಂಥವನು ನೋಡ್ರಿ. ಈತ ಏನು ಮಾಡ್ತಾನೆ, ವಾಣಿಯಿಂದ ಈಶ್ವರನ ಸ್ತುತಿಯನ್ನು ಮಾಡ್ತಾನೆ. ಈತ ಮಧ್ಯಮ. ನಾವು ಅದಕ್ಕೆ ಹೇಳ್ತೀವಿ, ನಾವು ಏನೇ ಒಂದು ಭಜನೆ ಮಾಡಿದ್ರು ಕೂಡ ಅದು ಪೂಜೆನೇ. ಇವತ್ತು ನಾವು ಇದನ್ನು ಕೇಳಕತ್ತೀವಿ ಅಂದರೆ ಇದಕ್ಕಿಂತ ದೊಡ್ಡ ಪೂಜೆ ಯಾವುದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಕುಂತಿಲ್ಲ, ಇದು ದೊಡ್ಡ ಪೂಜೆ. ಇದು ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು. ಇದು ತಿಳ್ಕೊಂಡ್ರೆ ಇಲ್ಲೇನು ಹೇಳ್ತಾರೆ, ಮಧ್ಯಮ ಇದ್ದವ ಕನಿಷ್ಠ ಶರೀರದಿಂದ ಮಾಡ್ತಾನೆ ಈಶ್ವರನ ಪೂಜೆ. ಆದರೆ ಮಧ್ಯಮ ಏನು ಮಾಡ್ತಾನೆ, ವಾಣಿಯಿಂದ ಈಶ್ವರನ ಸ್ತುತಿಯನ್ನು ಮಾಡ್ತಾನೆ. ಅಲ್ಲಿ ಸ್ತುತಿ ಮಾಡುವಂಥದ್ದು, ಈಶ್ವರನ ಒಂದು ಸ್ತುತಿ ಮಾಡುವಂಥದ್ದು. ಮತ್ತು ಇದು ಯಾಕಂತಂದ್ರೆ ಹಲವಾರು ಒಂದು ಸ್ತುತಿಗಳನ್ನು ಹೇಳುವಂಥದ್ದು, ಈ ಸ್ತೋತ್ರ ಮಾಡುವಂಥದ್ದು, ಈ ರೀತಿ ಮಾಡ್ತಾನೆ. ಆವಾಗ ವಾಣಿಯಿಂದ ಮಾಡುವಂಥದ್ದು ಮಧ್ಯಮ. ಮತ್ತು ಉತ್ತಮ, ಆತ ಶರೀರದಿಂದನೂ ಮಾಡೋಕ್ಕೆ ಹೋಗಂಗಿಲ್ಲ, ಬಾಯಿಯಿಂದನೂ ಹೇಳಕ್ಕೆ ಹೋಗಂಗಿಲ್ಲ. ಆದರೆ ಮನಸ್ಸಿನಿಂದ ಈಶ್ವರನ ಧ್ಯಾನವನ್ನು ಮಾಡ್ತಾನೆ ನೋಡ್ರಿ, ಈತ ಉತ್ತಮ. ಮನಸ್ಸಿನಲ್ಲೇ ಈಶ್ವರನ ಧ್ಯಾನ ಮಾಡ್ತಾನೆ. ಶರೀರದಿಂದ ಮಾಡ್ತಾರಲ್ರಿ, ಅವ್ರು ಮಾಡಂಗಿಲ್ಲಲ್ರಿ. ಇಲ್ಲೇ ನೋಡ್ರಿ ಭಾಳ ಪಜಿತಿಗೆ ಬಂದುಬಿಡ್ತಾವೆ. ಅದಕ್ಕೆ ಭಾಳಷ್ಟು ಜನ ಇಲ್ಲಿ 3 ಥರನೇ ಇರ್ತಾರೆ. ಶರೀರದಿಂದ ಮಾಡುವಂಥವ್ರು ಅದಾರ, ವಾಣಿಯಿಂದ ಮಾಡುವಂಥವ್ರು ಅದಾರ, ಮತ್ತು ಮನಸ್ಸಿನಿಂದ ಮಾಡುವಂಥವ್ರು ಅದಾರ. ಅದಕ್ಕೆ ಮನಸ್ಸಿನಿಂದ ಈಶ್ವರನ ಧ್ಯಾನವನ್ನು ಮಾಡುವಂಥವ್ನು ಯಾರು, ಉತ್ತಮನು. ಈ ಪ್ರಕಾರ ಅಧಿಕಾರ ಭೇದದಿಂದ ಈಶ್ವರನ ಪೂಜೆ 3 ಪ್ರಕಾರ ಅದ. ಅಧಿಕಾರದ ಭೇದದಿಂದ 3 ರೀತಿಯಿಂದ ಈಶ್ವರನ ಪೂಜೆ ಐತೆ. ಅದಕ್ಕೆ ಇಲ್ಲಿ ಭಾಳಷ್ಟು. ಆದರೆ ಇದ್ರ ಫಲ ಕೂಡ 3 ರೀತಿಯಿಂದ ಅದಾವ. ಶರೀರದಿಂದ ಮಾಡುವಂಥವನಿಗೆ ಯಾವ ಫಲ ಐತಪ್ಪ, ಶರೀರದಿಂದ ಈಶ್ವರನ ಪೂಜೆ ಮಾಡುವಂಥವನಿಗೆ ಯಾವ ಫಲ ಐತೆ, ಮತ್ತು ವಾಣಿಯಿಂದ ಸ್ತುತಿ ಮಾಡೋದ್ರಿಂದ ನಮಗೇನು ಫಲ ಅದಾವ, ಮತ್ತು ಮನಸ್ಸಿನಿಂದ ಮಾಡಿದಂಥ ಒಂದು ಈಶ್ವರನ ಪೂಜೆದ ಫಲಗಳು ನಮಗೇನದಾವ ಅಂದಾಗ 2ನೇ ನುಡಿಯಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ತನುವಿನಿಂದವೇ ಸಿರಿ, ವಚನದಿಂದವೇ ಸಗ್ಗದನುಭೂತಿ, ಮಗುಳೆ ಮಾನಸದಿಂದ ಘನಮುಕ್ತಿ ತನಗಬಹುದಾಗಿ ಪೂಜಾ ಫಲವಿನಿಸುಗಂ ಮಿಂತು ಮೂದೆರವೆಂದು. ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರ, ಹೌದ್ರಿ, ನಾವು ಈಶ್ವರ ಪೂಜೆಯನ್ನು ಶರೀರದಿಂದ ಮಾಡಿದಾಗ ನಮಗೇನು ಫಲ ಐತ್ರಿ. ಯಾಕಂದ್ರೆ ಕನಿಷ್ಠ ಮಾಡ್ತಾನಂತ ಹೇಳಿದ್ರು ಬೇರೆ. ಕನಿಷ್ಠ ಬುದ್ಧಿ ಉಳ್ಳಂಥವನು ಶರೀರದಿಂದ ಈಶ್ವರನ ಪೂಜೆ ಮಾಡಿ ಅದೇ ದೊಡ್ಡ ಶ್ರೇಷ್ಠ ಅನ್ಕೊಂಡು ಕುಂತಿರ್ತಾನೆ ಆತ. ಅದೇ ಶ್ರೇಷ್ಠ ಅನ್ಕೊಂಡ್ರೆ ಅದರಲ್ಲಿಂದಲ್ಲ. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವು ದುಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದ ಮನುಜ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಈ ಸುಕೃತಿಗಳ 5 ಅಂತ ಹೇಳ್ತಾರೆ. ಅದರಲ್ಲಿ ಕರ್ಮಿಗೆ ಒಬ್ಬತ್ತು ಬರ್ತಾನೆ, ಫಸ್ಟ್ ಕರ್ಮಿನೇ ಬರ್ತಾನೆ. ಯಾಕೆ ಅದನ್ನು ಮಾಡ್ಲಾರ ಸಾಯಿ ಬೇಡ ಅಂತ ಹೇಳ್ತಾರೆ ಅವ್ರು. ಅದರ ಎಟ್ಲೀಸ್ಟ್ ಕರ್ಮಾರ ಮಾಡಿ ಸಾಯಿ, ನಿನಗೆ ಮುಂದೆ ಅದಕ್ಕಾರ ಫಲ ಅದಾವ ಅಂತಾರವ್ರು. ಇದ್ರಾಗ ನೀ ಪೂಜಾರ ಮಾಡು, ಸ್ತುತಿಯಾರ ಮಾಡು, ಯಾತ್ರೆಯಾರ ಮಾಡು, ಯಜ್ಞ ಯಾಗಾದಿಗಳಾರ ಮಾಡು, ಜಪ ತಪಾರ ಮಾಡು, ಏನೇ ಇದ್ರೂ ಕೂಡ ಫಲಗಳು ಅದಾವ. ಏನಿದ್ರು ಕೂಡ ಅದಕ್ಕೆ ಫಲಗಳು ಇಲ್ಲ ಅಂತಿಲ್ಲ, ಎಲ್ಲದಕ್ಕೂ ಫಲಗಳು ಅದಾವ. ಆದ್ರೆ ಹೆಚ್ಚಿನ ಶ್ರೇಷ್ಠವಾಗಿರುವಂಥದ್ದು ಯಾವುದಪ್ಪ ಅಂತ ಇಲ್ಲಿ ಮುಖ್ಯವಾಗಿರುವಂಥದ್ದು. ಈಶ್ವರ ಪೂಜೆಯನ್ನು ಶರೀರದಿಂದ ಮಾಡಿದ್ರೆ ಅದಕ್ಕೆ ಫಲ ಏನ್ರಿ ಅಂತಂದ್ರೆ ಸಿರಿ, ಅಂದರೆ ಸಂಪತ್ತು, ಇದೆಲ್ಲ ಸಿಗುವಂಥದ್ದು. ಸಿರಿಯು ಸಂಪತ್ತು ಏನೋ ಹೇಳ್ತಾರಲ್ಲ, ಈ ರೀತಿ ಪ್ರಾಪ್ತಿಯಾಗುವಂಥದ್ದು. ಮತ್ತು ವಾಣಿಯಿಂದ ಸ್ತುತಿ ರೂಪವಾಗಿ ಮಾಡಿದಾಗ ಏನಾಗ್ತದೆ, ವಾಣಿಯಿಂದ ಸ್ತುತಿ ಮಾಡ್ತೀವ್ರಿ, ನಾವು ದಿನ ಹೇಳ್ತೀವ್ರಿ, ಸ್ತುತಿ ಮಾಡ್ತೀವ್ರಿ, ಮತ್ತು ಎಲ್ಲಷ್ಟು ಇವೆಲ್ಲ ಮಾಡ್ತೀವ್ರಿ, ನಾವು ದಿನ ಶ್ಲೋಕ ಹೇಳ್ತೀವಿ, ಎಲ್ಲ ಮಾಡ್ತೀವ್ರಿ ಅಂತಂದ್ರೆ ಅದಕ್ಕೂ ಫಲ ಅದಾವ. ಅದಕ್ಕೆ ನಿನ್ನ ಬಾಯಿಯಿಂದ ಇವು ಕಣ್ಣು ಕಿವಿ ಇಂದ್ರಿಯಗಳು ಕೊಟ್ಟನ, ಇವೆಲ್ಲ ಕೊಟ್ಟನಲ್ಲ, ಇವನ್ ಚೆನ್ನಾಗಿ ಬಳಸ್ಕೊಂಡ್ರೆ ಬಹಳಷ್ಟು ಅದ್ಭುತ ಫಲಗಳು ಅದಾವ, ಭಗವಂತ ನಿನಗೆ ಕೊಡ್ತಾನ. ಅದಕ್ಕೆ ಇಲ್ಲೇನು ಹೇಳ್ತಾರ, ವಾಣಿಯಿಂದ ಸ್ತುತಿ ರೂಪವಾಗಿ ಮಾಡಿದ್ರೆ ಅಲ್ಲಿ ಏನು ಸಿಗ್ತದ, ಅದ್ರ ಫಲ ಏನಪ್ಪ ಅಂತಂದ್ರೆ ಸ್ವರ್ಗ ಸುಖ ಸಿಗ್ತದೆ, ಪರಲೋಕದ ಸುಖ ಅದ್ಭುತವಾಗಿ ಇರ್ತದೆ. ಸ್ತುತಿ ಮಾಡಿ ಪ್ರಾಣ ಹೋಯಿತು ಅಂತಂದ್ರೆ ಇನ್ನೂ ಜ್ಞಾನ ಆಗಿಲ್ಲ. ಇಲ್ಲೇನಾಗ್ತದೆ, ಸ್ತುತಿ ರೂಪ ಮಾಡ್ತಾನೆ, ಮಾಡಿದಾಗ ಶರೀರ ಹೋದ್ರೂ ಕೂಡ ಸ್ವರ್ಗ ಸುಖ ಅಲ್ಲಿ ಸಿಗ್ತದೆ. ಮತ್ತು ಮನಸ್ಸಿನಿಂದ ಅದು ಉತ್ತಮವಾಗಿರುವಂಥದ್ದು. ಮನಸ್ಸಿನಿಂದ ಒಂದು ಚೇತನ ರೂಪವಾಗಿ ಮಾಡಲು ಏನಾಗ್ತದೆ, ಮನಸ್ಸಿಂದ ಈಶ್ವರ ಧ್ಯಾನ ಮಾಡಿದಾಗ ಅಲ್ಲೇನಾಗ್ತದೆ, ಮುಕ್ತಿಯೋ. ಈ ರೀತಿ 3 ಅಧಿಕಾರಿಗಳು 3 ಪ್ರಕಾರ ಪೂಜೆಯನ್ನು ಮಾಡಲು, ಈ 3 ಅಧಿಕಾರಿಗಳು 3 ರೀತಿಯಿಂದ ಪೂಜೆ ಮಾಡಿದಾಗ 3 ವಿಧವಾದ ಫಲಗಳು ಸಿಗ್ತಾವೆ.
ಶರೀರದಿಂದ ಮಾಡಿದವನಿಗೆ ಸಿರಿ ಸಂಪತ್ತು ಸಿಗುವಂಥದ್ದು, ವಾಣಿಯಿಂದ ಮಾಡಿದ ಸ್ವರ್ಗಲೋಕ ಸಿಗುವಂಥದ್ದು, ಮನಸ್ಸಿನಿಂದ ಮಾಡಿದಂಥ ಮುಕ್ತಿ, ಜನನ ಮರಣದಿಂದ ರಹಿತನಾಗಿ ಮಾಡುವಂಥ ಶಕ್ತಿ ಅಲ್ಲಿ ಬರ್ತದೆ. ಈ ರೀತಿಯಾಗಿ ಮೂವರು ಅಧಿಕಾರಿಗಳು 3 ರೀತಿಯಿಂದ ಪೂಜೆ ಮಾಡಿದಾಗ 3 ರೀತಿಯ ಫಲಗಳು ಸಿಗ್ತಾವ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ನಾವು 3ನೆಯ ನುಡಿ ಭಾಳ ಅದ್ಭುತವಾದಂಥ ವಿಚಾರಗಳು ಹೇಳ್ತಾರೆ. ಮತ್ತು ಇವು ಮುಂದಿನ ನುಡಿಗಳನ್ನು ಇಟ್ಕೊಂಡು ನಾಳೆ ನೋಡೋಣ. ಎಲ್ಲ ವಿಚಾರಗಳು ಬಡ 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 ಕೇಳಬೇಕನ್ನೋದಲ್ಲ, ಬಡ 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 ಹೇಳಿಬಿಡ್ಬೇಕನ್ನೋದಲ್ಲ, ಎಷ್ಟು ಸಾಧ್ಯ ಆಗ್ತಾವ ಅಷ್ಟು ಮಾಡಿಕೊಂಡು ನಿಜಗೊಂಡ್ರೆ ಹೆಂಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಹಂಗೆ ನಾವೆಲ್ಲರೂ ಹೋಗೋಣ. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.